ಅದು ಏನಂದರೆ ನಮ್ಮನ್ನು ಕಾಡುವಂಥ ಭಯ, ನಮ್ಮನ್ನು ಕಾಡುವಂಥ ಆತಂಕ, ನಮ್ಮನ್ನು ಕಾಡುವಂಥ ನಕಾರಾತ್ಮಕ ನೆಗೆಟಿವ್ ಒಂದು ಅಪ್ರೋಚ್. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ನಮ್ಮ ವೈರಿಗಳು ಅಂತಾರೆ. ಹೆಂಗೆ ಬದುಕ್ತೀರ ಹಿಂಗೆ ಬಿಟ್ಬಿಟ್ಟು? ಮದ ಒಂದು ಸ್ವಲ್ಪ ಗೆದ್ದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಕೂತ್ಕೋತಾನೆ ಅವನು. ಏನು ಸರ್ ಅಂತ ಅವ್ನು ಮಾತಾಡೋ ಸ್ಟೈಲೇ ಚೇಂಜ್ ಆಗುತ್ತೆ. ಅದು ಅವ್ನು ಮಾಡಬೇಕು ಅಂತ ಮಾಡೋದಲ್ಲ, ಅದು ಬಂದ್ಬಿಡ್ತು ಅವ್ನು ಒಳಗಡೆಯಿಂದ. ಈಗ ಒಂದು ರೂಮ್ಗೆ ಹೋಗ್ತೀವಿ, ಒಂದು ಕತ್ಲೆ ಇದೆ ಅಂತ ಅನ್ಕೊಳ್ಳಿ, ಏನೋ ಕಾಣಿಸ್ತಾ ಇದೆ ಅಲ್ಲಿ, ಓಕೆ ದೆವ್ವ ಥರ ಅನಿಸ್ತಾ ಇದೆ, ನಮಗೆ ಭಯ ಆಯಿತು. ಲೈಟ್ ಹಾಕಿದ ತಕ್ಷಣ ಅದು ಭಯ ಹೋಗ್ಬಿಡುತ್ತೆ, ಯಾಕಂದ್ರೆ ಅದು ದೆವ್ವ ಅಲ್ಲ ಅಂತ ಗೊತ್ತಾಯಿತು. ಕಾಲು ನೋವು ಇತ್ತು ರಾಜ್ಕುಮಾರ್ ಅವ್ರಿಗೆ, ಮೊಣಕಾಲು ನೋವು ಇತ್ತು. ಕೊನೆಯಲ್ಲಿ ಪಾಪ ಅವ್ರಿಗೆ ಜಾಸ್ತಿ ಆಯ್ತು ಸ್ವಲ್ಪ. ದೇವ್ರನ್ನ ಕೇಳಲ್ಲ ಅಂತ ಅಂದ್ಕೊಂಡೆ, ಬೇಡ ಅಂದ್ಕೊಂಡೆ. ಆಮೇಲೆ ಏನು ಇದನ್ನೂ ಕೇಳ್ತೀಯ ಅಂತ, ಇಷ್ಟೆಲ್ಲ ಕೊಟ್ಟಿದ್ದೀನಿ ನಿನಗೆ, ಎಲ್ಲೋ ಇದ್ದವು ನೀನು ಅಂತ ಅನ್ನಿಸ್ತು. ಆದ್ದರಿಂದ ಕೊನೆ ನಾನು ಅಂದ್ಕೊಂಡೆ, ಇರಲಿ ಬಿಡು, ನಾನು ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನ. ಇರಲಿ, ನಾನು ಸಾಯೋವರೆಗೂ ನನ್ನ ಜೊತೆ ಇರಲಿ, ಏನಾಗುತ್ತೆ ನೋಡೇ ಬಿಡೋಣ ಅಂತ. ಫ್ರೆಂಡ್ ಮಾಡ್ಕೊಂಡ್ಮೇಲೆ ನಂಗೆ ಇವತ್ತಿನಲ್ಲಿ ಬಿಟ್ಟು ಹೋಯ್ತು ಅಂತ. ಒಂದು ಮೆಂಟಲ್ ಡಸ್ಟ್ಬಿನ್ ಇಟ್ಕೊಂಡ್ಬಿಡಿ. ಇದು ಬಂತ ಈ ಥಾಟ್, ಬಾಪ ಕಾಯ್ತಾ ಇದ್ದೆ ಬಾ ಅಂತ ತೊಗೊಂಡು ಬಿಸಾಕ್ಬಿಡೋದಲ್ಲ ಮನಸ್ಸಲ್ಲೇ. ಎಷ್ಟು ಸಲ ಬೀಸಾಕ್ತೀವಿ? ಒಂದು 8 ಸಲ ಬೀಸೋದು ಏನು ಬರಲ್ಲ. ಅದು ಯಾವಾಗ ಹೆದರ್ಕೊಂಡು ಹೋಗ್ತೀವಿ, ನಾಯಿ ಹಟ್ಟಿಸ್ಕೊಂಬರುತ್ತೆ ನಮಗೆ. ನಾವು ಸ್ವಲ್ಪ ತಿರುಗೋಕ್ಕೆ ಫೇಸ್ ಮಾಡೋದು ಕಲೀಲೇಬೇಕು. ನಾವಿಲ್ಲಿ ಹೆದರಿದ್ರೆ ಹೋಯ್ತು, ಎದುರಿಸ್ಬೇಕು ಅನ್ನೋದಕ್ಕೇ. ಹೆದರಿಸ್ತಾನೆ ಇರೋರೆ ಈ ಜಗತ್ತೆಲ್ಲ ಹಂಗೇನೆ. ನೀವು ಬರೀ ಥಾಟ್ ಅಲ್ಲ. ಫೂಲ್ಸ್ ರಶ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೇಡ್ ಹೇಳಿದಲ್ಲ. ಬೇರೆ ಫ್ರೆಂಡ್ ಬಂದು ಒಂದು ನಿಮಿಷ ನಿನ್ನ ಗಾಡಿ ಕೊಡು ಹೋಗ್ಬಿಡ್ತೀನಿ ಅಂದರೆ, ಇವನೇನು ಗುದ್ದುಬಿಟ್ರೆ ಅನ್ನೋದೇ ಬರೋದು ಫಸ್ಟು. ಅವ್ನು ತಕ್ಷಣ ಕೀ ಕೊಡೋಕೆ ಇಷ್ಟನೇ ಆಗಲ್ಲ ಅವನಿಗೆ. ಯಾಕಂದ್ರೆ ಅವ್ನು ಮೊನ್ನೆ ತಾನೇ ತೊಗೊಂಡಿರೋ ಗಾಡಿ ಆಗಿರ್ಬೋದ್ರಂತೂ ಅಲ್ಲ ಕಣೋ, ಇನ್ನೂ ನಾನೇ ಓಡಿಸಿಲ್ಲ ಸರಿಯಾಗಿ ಅಂತಾನೆ ಅವನು. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಲೇಖಕರು, ನಿರ್ದೇಶಕರು, ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಪ್ರವೀಣ್ ನಾಯಕ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ಮಾನಸ ಸರೋವರ ಅಂತ ಕಾರ್ಯಕ್ರಮ ಶುರುವಾಗಿದ್ದೇ ಪ್ರವೀಣ್ ನಾಯಕ್ ಅವರಿಂದ, ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ. ನೀವೇ ಮೊದಲನೇ ಅತಿಥಿ ಅಲ್ವಾ? ಸುಮಾರು ಸಲ ಪ್ರವೀಣ್ ನಾಯಕ್ ಅವ್ರ ಜೊತೆ ನಾವು ಮಾತಾಡಿದ್ದೀನಿ, ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ನಮ್ಮ ಲೈಫಲ್ಲಿ ನಾವು ದಿನನಿತ್ಯ ಅನುಭವಿಸುವಂಥ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ತುಂಬ ವಿಚಾರಗಳನ್ನ. ಅದು ಹೊರತು ಪಡಿಸಿಕೊಂಡು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸರ್, ಇವತ್ತು ನಾನು ಇನ್ನೊಂದು ತುಂಬ ಸಿಂಪಲ್ ವಿಚಾರವನ್ನು ಮಾತಾಡೋಣ ಅಂದ್ಕೊಂಡೆ. ಅದು ಏನಂದರೆ ನಮ್ಮನ್ನು ಕಾಡುವಂಥ ಭಯ, ನಮ್ಮನ್ನು ಕಾಡುವಂಥ ಆತಂಕ, ನಮ್ಮನ್ನು ಕಾಡುವಂಥ ನಕಾರಾತ್ಮಕ ನೆಗೆಟಿವ್ ಒಂದು ಅಪ್ರೋಚ್. ನನಗೊಬ್ಬರು ಫ್ರೆಂಡು ಇತ್ತೀಚೆಗೆ ಹೇಳಿದ್ದು ನೆನಪು ಬಂತು. ಏನಂದರೆ, ಈಗ ರೋಡಲ್ಲಿ ಹೋಗಬೇಕಾದ್ರೆ ದೂರದಲ್ಲೆಲ್ಲೋ ಒಂದು ಆ್ಯಂಬುಲೆನ್ಸ್ ಸೌಂಡ್ ಬಂದ ತಕ್ಷಣ ಇವರಿಗೆ ಭಯ ಆಗುತ್ತೆ. ಭಯ ಯಾಕೆ ಅಂತಂದರೆ, ನಾನು ದಾರಿ ಕೊಡಬೇಕಲ್ಲ, ಅವ್ನು ಈ ನೆಗೆಟಿವ್ ಇದು ಆ್ಯಂಬುಲೆನ್ಸ್ ಡ್ರೈವರ್ಗಳು ಕೂಡ ಸ್ವಲ್ಪ ಹೆಂಗೆ ಅಂದರೆ, ಅಲ್ಲಿ ಒಳಗಡೆ ಪೇಷಂಟು ಬದುಕಬೇಕು, ಬಟ್ ರಸ್ತೆಯಲ್ಲಿದ್ದರೂ ಸಾಯಬಾರ್ದಲ್ಲ, ಅದನ್ನು ನೋಡ್ಕೋಬೇಕು. ಅವರು ತುಂಬ ಫಾಸ್ಟಾಗಿ ಬರ್ತಾರೆ ಕೆಲವರು. ಸೊ ಅದು ಭಯ ಕಾಡುತ್ತೆ ಅಂತ ಒಬ್ಬರು ಹೇಳಿದ್ದಂಗೆ ನನಗೆ ಬಂತು. ಓಕೆ, ಇನ್ನೂ ಒಬ್ಬರು ಯಾವುದೋ ಒಂದು ಸಣ್ಣ ಕ್ರಿಮಿ, ಒಂದು ಸಣ್ಣ ಹುಳ, ಆ ಹುಳ ಮನೆಯಿಂದ ಹೋಗೋ ತನಕ ಭಯ ಕಾಡುತ್ತೆ. ಓಕೆ, ಸೊ ಈ ಥರ ನೂರಾರು ರೀತಿಯ ಭಯಗಳು. ಬಹುಶಃ ಭಯಗಳ ರೀತಿ ನಿಮಗೆ ಗೊತ್ತಿರುತ್ತೆ. ಫೋಬಿಯಾಗಳು, ನೂರಾರು ರೀತಿಯ ಫೋಬಿಯಾಗಳಿದೆ. ಅದು ಕೆಲವೊಂದು ಸಕಾರಣ, ಕೆಲವೊಂದು ವಿನಾಕಾರಣ ಭಯಗಳು. ಓಕೆ, ಇದರಿಂದ ಒಂದು ಆಂಗ್ಸೈಟಿ, ಇದರಿಂದ ನೆಗೆಟಿವಿಟಿ, ಇದೆಲ್ಲವೂ ಕೂಡ ನಾವು ಲೈಫಲ್ಲಿ ಅನುಭವಿಸ್ತಾ ಇರುವಂಥದ್ದು. ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅನ್ನೋ ಥರ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರವೀಣ್ ನಾಯಕ್ ಸರ್? ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇವೆಲ್ಲ ಹಾಸುಹೊಕ್ಕಾಗಿರೋ ವಿಚಾರಗಳು. ಭಯ, ನೆಗೆಟಿವಿಟಿ, ಆತಂಕ ಇಲ್ಲ. ಆದರೆ ಅವೆಲ್ಲ ಮೂರು ಬೇರೆಯೇ, ಅದು ಒಂದೇ ಅಂತ ಹೇಳೋಕ್ಕಾಗಲ್ಲ. ಅದೇ ನೋಡಿ, ಈಗ ಭಯನೇ, ಈಗ ನಾನು ಸಿಂಪಲ್ ಹೇಳೋದು, ಭಯ ಅನ್ನೋದು ಅತಿಯಾದಾಗ ಭಯಾನಕ ಅಂತ ಬಂದ್ಬಿಡ್ತೀವಿ. ಈಗ ಯಾವಾಗಲೂ ಹೇಳೋದು ನೋಡಿ, ಭಯ ಬೇರೆ, ಭಯಾನಕ ಅಂದ್ರೆ ಅಂತ ಆಗ್ತೀವಲ್ಲ, ಅದು ಅಲ್ಲಿ ಕರ್ಕೊಂಡು ಹೋಗುತ್ತಿದ್ದು. ಅದೇ ಥರ ಕೋಪ ಅನ್ನೋದು ಕ್ರೋಧ ಆಗ್ಬಿಡುತ್ತೆ. ಪ್ರತಿಯೊಂದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ವಿಷಯಗಳು ಅಂತ ಏನು ಕರಿತೀವಿ ನಾವು, ಅಥವಾ ಅರಿಷಡ್ ವರ್ಗಗಳು ಅಂತಾರೆ. ಅರಿಷಡ್ ವರ್ಗ ಅಂದರೆ ವೈರಿಗಳು ನಮ್ಮದು ಅಂತ. ಬಟ್ ಅದು ಸುಳ್ಳು. ಅವುಗಳಿಲ್ಲದೆ ನಾವು ಬದುಕೇ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ನಮ್ಮ ವೈರಿಗಳು ಅಂತಾರೆ. ಹೆಂಗೆ ಬದುಕ್ತೀರ ಇವನು ಬಿಟ್ಬಿಟ್ಟು? ಆ್ಯಕ್ಚುಲಿ ಅತಿಯಾದ ಈ ಒಂದು ಅತಿಯಾದಾಗ ತೊಂದರೆ. ಆಮೇಲೆ ಕಾಮ ಇಲ್ದಿದ್ರೆ ಪ್ರಪಂಚನೇ ಇಲ್ಲ. ಆಮೇಲೆ ಕಾಮ ಅಂದ ತಕ್ಷಣ ಖಾಲಿ ಸೆಕ್ಸ್ ಅಂದ್ಕೋಬೇಕಾಗಿಲ್ಲ. ಕಾಮ ಅಂದರೆ ಕಾಮನೆಗಳು ಅನ್ನೋ ಥರ. ಅಂದರೆ ಈಗ ನನಗೊಂದು ಮಸಾಲೆ ದೋಸೆ ತಿನ್ನೋ ತುಂಬ ಇಷ್ಟ ಅಂದರೆ ನನ್ನ ಕಾಮ್ಯ ವಸ್ತು, ಅದು ನಾನು ಬಯಸುವಂಥ ವಸ್ತು ಅದು. ಅದರಿಂದ ಅದರಲ್ಲಿ ಹೈಯೆಸ್ಟ್ ಸುಖ ಕೊಡೋದು ಅನ್ನೋದ್ರಿಂದ ಇದನ್ನೇ ಎಲ್ಲರೂ ರಿಲೇಟ್ ಮಾಡ್ಕೋತಾ ಹೋಗ್ತಾ ಬಂದಿದ್ದಾರೆ ಮೊದಲಿಂದ. ಸೊ ಇವಾಗ ಎಲ್ಲವೂ ನಾನು ಹೇಳಿದ್ನಲ್ಲ, ಇದು
ನಮ್ಮ ನೆಗೆಟಿವ್ ಅಂತ ನಾವು ನೋಡೋ ದೃಷ್ಟಿಯಿಂದ ಅದರಿಂದಾಗಿ ಇದನ್ನೆಲ್ಲ ಒಂಥರ ಬೇಡ, ಇದಿರೋದು ಬೇಡ ಅಂತಾರೆ. ಬಟ್ ಒಂದಷ್ಟು ಕೋಪ ಮನುಷ್ಯನಿಗಿದೆ, ಒಂದಷ್ಟು ಕಾಮ ಇದ್ದೇ ಇದೆ, ಆಮೇಲೆ ಲೋಭ ಇದೆ, ಒಂದು ಸ್ವಲ್ಪ ನಾನು ಲಾಭ ಮಾಡ್ಕೋಬೇಕು, ನಾನು ಹಿಂಗಿರ್ಬೇಕು, ಏನೋ ಒಂದು ಥಾಟ್ ಬರುತ್ತೆ ಅವನಿಗೆ. ಮದ ಒಂದು ಸ್ವಲ್ಪ ಗೆದ್ದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಕೂತ್ಕೋತಾನೆ ಅವನು, ಏನು ಸರ್ ಅಂತ ಅವ್ನು ಮಾತಾಡೋ ಸ್ಟೈಲೇ ಚೇಂಜ್ ಆಗುತ್ತೆ. ಅದು ಅವ್ನು ಮಾಡಬೇಕು ಅಂತ ಮಾಡೋದಲ್ಲ, ಅದು ಬಂದ್ಬಿಡ್ತು ಅವ್ನಿಗೆ ಒಳಗಡೆಯಿಂದ. ಒಂದಷ್ಟು ದುಡ್ಡು ಮಾಡೋ ತಕ್ಷಣ ಅವೆಲ್ಲ ನೋಡ್ಕೊಳ್ಳೋಣ ಬಿಡ್ರಿ ಅಂತ, ಅಲ್ಲಿವರೆಗೂ ಸರ್ ಅದು ಇನ್ನು ಕಷ್ಟ, ಅದೆಲ್ಲ ಚೇಂಜ್ ಆಗ್ತವೆ. ಸೊ ಅದಿಲ್ದಿರೋ ಕಷ್ಟ ನೆನೆಸ್ಕೊಳ್ಳೋದು ಮನುಷ್ಯನ. ಇರ್ಬೋದು ಅಪರೂಪಕ್ಕೆ ಅವನು ಸನ್ಯಾಸಿ ಆಗಿರಬೇಕು ಅಂದರೆ ಅಷ್ಟೊಂದು ಮಟ್ಟಿಗೆ ಸಂತನಾಗಿರಬೇಕು ಅವನು. ಸಾಧಾರಣ ಮನುಷ್ಯರಿಗೆ ಇವೆಲ್ಲ ಇದ್ದಿದ್ದೆ. ಸೊ ನಮಗೆ ರಿಷಡ್ವರ್ಗಳು ಅಂತ ಅದನ್ನು ವೈರಿಗಳು ಅನ್ನೋ ಬದಲು ನಮ್ಮ ಜೊತೆ ಇರೋವಂಥವೇ ಟೇಮ್ ಮಾಡಬೇಕು ನಾವು, ಅದನ್ನು ಸ್ವಲ್ಪ ಹಿಡಿದಲ್ಲಿ ಇಟ್ಕೋಬೇಕು ಅಂತ. ಈಗ ಭಯದ ವಿಷಯಕ್ಕೆ ಬರೋಣ. ಭಯ ಅಲ್ಲಿಂದನೇ ಶುರು ಮಾಡೋಣ. ಈ ಭಯ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬ ಮನುಷ್ಯನಿಗೆ, ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದು ನಾವು ಅದನ್ನು ಯಾವ ಕಾಲಕ್ಕೆ ಬೇಕಾದ್ರೂ ಅದನ್ನು ನೋಡ್ತಾ ಹೋಗ್ಬೋದು. ಈಗ ನೋಡಿ, ಒಂದು ಸಣ್ಣ ಮಗು ಆಗಿ ಹುಟ್ತೀವಿ, ಅದಕ್ಕೆ ನೋಡಿ ಏನು ಒಂದು ಸೇಫ್ ಕೈಯಲ್ಲಿರುತ್ತದೆ, ಅಮ್ಮನ ಕೈಯಲ್ಲಿ. ಅಮ್ಮ ಎತ್ಕೊಂಡು ಹೋಗ್ತಾರೆ, ಅಮ್ಮ ಇರ್ತಾರೆ, ಹಾಲು ಕುಡಿಸ್ತಾರೆ, ಇದು ಮಾಡ್ತಾರೆ, ಎಲ್ಲ ಆರೈಕೆ ಮಾಡೋದ್ರಿಂದ ಆರಾಮಾಗಿರುತ್ತೆ. ಅದಕ್ಕೇನು ಭಯ ಆಗೋ ವಾತಾವರಣ ಅಲ್ಲಿ ಸಿಗೋದು ಕಷ್ಟ. ತೊಟ್ಲಲ್ಲಿ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ, ಅಲ್ಲೂ ಆಗ್ಬೋದು, ಬಟ್ ನಾರ್ಮಲಿ ಇರೋದಿಲ್ಲ ಅಲ್ಲ, ಅದಕ್ಕೆ ಸೇಫ್ ಅಂತಿರುತ್ತೆ, ಆರಾಮಾಗಿ ಮಲ್ಕೊಳ್ಳುತ್ತೆ ಎಲ್ಲ. ತೊಟ್ಲಲ್ಲಿ ಹಾಕಿದಾಗ ಏನಾಯಿತು, ಅಕಸ್ಮಾತ್ ಒಂದಷ್ಟು ಜನ ಅದನ್ನು ಆಟ ಆಡಿಸ್ತಾರೆ, ಯಾರೋ ಒಬ್ಬ ತರಲೆ ಮಾಡೋಕ್ಕೆ ಆ ಚಿಕ್ಕ ಮಗುವಾಗಿರುವಾಗ ಒಂದು ಇನ್ನು ತೊಟ್ಲು ತಗೋವಂಥ ವಯಸ್ಸಲ್ಲಿ ಸಡನ್ನಾಗಿ ತೊಟ್ಲಿ ಬಂದು ಅಂತ ಹಿಂಗಂದ ಅಂತ ಇಟ್ಕೊಳ್ಳೋಣ ಅನ್ನುತ್ತದು. ಅದು ಎಕ್ಸ್ಪೆಕ್ಟ್ ಮಾಡಿಲ್ದಿರೋ ವಿಷಯ ಎದುರುಗಡೆ ಬಂದಾಗ ಅದು ಒಂದು ಸಲ ಹಿಂಗಾಗುತ್ತೆ, ಆಮೇಲೆ ಅಳುತ್ತೆ, ಆಮೇಲೆ ಸಮಾಧಾನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಅಂತ ಹೋಗ್ಬೋದು ಒಂದು ಸಲ. ಆ ಥರದ್ದು ಏನಾರು ಒಂದು ಇನ್ನೊಬ್ಬ ಒಂದಿನ ಹಿಂಗೆ ಅನ್ಸೋದು, ಏನೋ ಸೌಂಡ್ ಜೋರು ಸೌಂಡ್ ಆದರೂ ಕೂಡ ಮಕ್ಕಳು ಪಟಾಕಿ ಸೌಂಡ್ ಆದರೂ ಕೂಡ ಹತ್ತು ಬಿಡ್ತವೆ. ಸೊ ಇಲ್ಲಿಂದನೇ ಭಯ ಸ್ಟಾರ್ಟ್ ಆಗಿಬಿಡುತ್ತೆ, ಗೊತ್ತಿಲ್ಲದೇನೋ. ಕೆಲವ್ರಿಗೆ ಅದು ಯಾರೋ ಅಂದಿದ್ದು ಎಷ್ಟೋ ಕಾಲ ಆದಮೇಲೆ ಯಾವುದೋ ರೂಪದಲ್ಲಿ ಅದು ಕಾಯಿಲೆಗಳ ಥರ ಆಗೋಕ್ಕೆ ಸಾಧ್ಯತೆ ಇದೆ. ಒಳಗಡೆ ಭಯದ ಒಂದು ಇದು ನೆರಳು ಕೂತ್ಕೊಂಡ್ಬಿಡುತ್ತೆ ಅವ್ರಿಗೆ. ಇಲ್ಲಿಂದನೂ ಶುರು ಆಗುತ್ತೆ. ಅಥವಾ ಆಮೇಲೆ ಅಸಹಾಯಕತೆ. ಈಗ ನಾನು ಇಲ್ಲಿ ತುದಿಯಲ್ಲಿ ನಿಂತಿದ್ದೀನಿ, ನನಗೆ ಏನು ಗೊತ್ತಿಲ್ಲ, ಈಗ ದಾರಿ ಗೊತ್ತಿಲ್ಲ, ಈಗ ಎಲ್ಲಿ ಸಿಕ್ಕಾಕೊಂಡು ಬೀಳ್ತೀನೋ, ಎಲ್ಲಿ ಜಾರ್ತೀನೋ, ಈ ಥರದ್ದೆಲ್ಲ ಅನ್ಸ್ಕೊಳ್ಳೋದಿಲ್ಲ. ಅಸಹಾಯಕ ಪರಿಸ್ಥಿತಿನ ಅನ್ಸ್ಕೋತಾರಲ್ಲ, ಅಲ್ಲೂ ಕೂಡ ಭಯ ಶುರು ಆಗುತ್ತೆ. ಈಗ ಸಿಂಪಲಾಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ಒಂದು 3 ಅಡಿ ಅಥವಾ ಒಂದು 2-3 ಅಡಿ ಜಾಗ ಇದೆ ಇಲ್ಲೊಂದು, ಇಲ್ಲಿಂದ ಇದಕ್ಕೆ ಟೈಲ್ಗೆ ಎಗರ್ತೀಯ ನೀನು ಅಂತಂದರೆ ಅಂತ ಎಗರ್ಬಿಡ್ತಾನೆ ಅವನು. ಈಗ ಅದನ್ನೇ ಇನ್ನು ಸ್ವಲ್ಪ ಗುಡ್ಡದ ಮಧ್ಯ, ಈ ಗುಡ್ಡಕ್ಕೂ ಆ ಗುಡ್ಡಕ್ಕೂ 3 ಅಡಿ ವ್ಯತ್ಯಾಸ ಇದೆ, 3 ಟೈಲ್ಸ್ ಇದೇ ಥರ ವ್ಯತ್ಯಾಸ ಇದೆ. ಇಲ್ಲಿಂದ ಅಲ್ಲಿ ಎಗರ್ತೀಯ ಅಂತ ಇಲ್ಲಿ ಎಗರೋಕ್ಕೆ ರೆಡಿ ಇದ್ದವನು ಅಲ್ಲಿ ಹೋದ ತಕ್ಷಣ ಅವ್ನು ಟೆನ್ಷನ್ ಮಾಡ್ಕೋತಾನೆ, ಅವ್ನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಲ್ಲ ಅದಿಂದ ಆಗ್ಬಿಟ್ಟು ನೋಡಿದ್ರೆ ನಿನ್ನ ಕೆಳಗೆ ನೋಡಿದ್ರೆ ಒಳ್ಳೆ ಪ್ರಪಾತ, ಚೂಪಾಗೇನೋ ಇದ್ದಾವೆ, ಮುಳ್ಳುಗಳೆಲ್ಲ ಇದ್ದಾವೆ, ಕಲ್ಲಿದೆ, ಬಂಡೆ ಕಲ್ಲಿದೆ, ಶಾರ್ಪಾಗಿ ಹಿಂಗೆ ಕಟ್ಟಾಗಿದೆ. ಸರ್ ಆಗಲ್ಲ ಅಂತ. ಏನಕ್ಕೆ ಸರ್? ಭಯ ಆಗುತ್ತೆ ಸರ್, ಕೆಳಗೆ ಬಿದ್ದರೆ. ಅಲ್ಲಪ್ಪ ನೀನು ಇಲ್ಲಿ ಎಗರ್ಸ್ ತೋರಿಸೋದಿಲ್ಲ ಕರೆಕ್ಟಾಗಿ, ಅಷ್ಟೇ ಜಾಗ ಇರೋದಿಲ್ಲಿ, ಅಷ್ಟೇ ಡಿಸ್ಟೆನ್ಸು, ನೀನು ಜಂಪ್ ಮಾಡ್ಬೋದು ಅಂದರೆ ಬೇಡ ಸರ್ ಅಂತ ನಾವು ರಿಸ್ಕು ಅಂತ ಬಂದುಬಿಡುತ್ತೆ ಅವನಿಗೆ. ಅವನಿಗೆ ತಾಕತ್ತಿದ್ರೂ ಅವ್ನು ನಿಭಾಯಿಸಬಹುದಾದರೂ ಕೂಡ ಆ ಒಂದು ಸನ್ನಿವೇಶ ಅಥವಾ ಆ ಒಂದು ಸಂದರ್ಭದಲ್ಲಿ ಅಲ್ಲಿರೋ ಇದನ್ನು ನೋಡಿದಾಗ ಅವ್ನು ಭಯಗೊಳ್ತಾನೆ. ಸರ್ ಬೇಸಿಕಲಿ ಭಯ ಅಂದರೆ ನೀವು ಹೇಳ್ತಿರ್ಬೇಕಾದ್ರೆ ಈ ಮಗುವಿನ ಎಕ್ಸಾಂಪಲ್ ತೊಗೊಂಡ್ರಿ ಮತ್ತು ಇದೆಲ್ಲ ತೊಗೊಂಡಾಗ ನಂಗೆ ಅನಿಸಿರೋದು ಭಯ ಅಂದರೆ ಅನ್ನೋನ್ ಫಿಯರ್ ಆಫ್ ದ ಅನ್ನೋನ್, ಅಂದರೆ ನಮ್ಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ನಮ್ಗೆ ಬೇಸಿಕಲಿ ಭಯ ಜಾಸ್ತಿ ಅಲ್ವಾ? ಅಲ್ಲ, ಒಂದು ಗೊತ್ತಿಲ್ದಿರೋ ವಿಚಾರ ಸಡನ್ನಾಗಿ ಆಗಿರೋದು. ಅದೇ ಸಡನ್ನಾಗಿ ಆಗಿರೋದು ನಮಗೆ ಗೊತ್ತಾ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಒಂದು ರೂಮ್ಗೆ ಹೋಗ್ತೀವಿ, ಒಂದು ಕತ್ಲೆ ಇದೆ ಅಂತ ಅನ್ಕೊಳ್ಳಿ, ಏನೋ ಕಾಣಿಸ್ತಾ ಇದೆ ಅಲ್ಲಿ, ಓಕೆ ದೆವ್ವ ಥರ ಅನಿಸ್ತಾ ಇದೆ, ನಮಗೆ ಭಯ ಆಯಿತು. ಲೈಟ್ ಹಾಕಿದ ತಕ್ಷಣ ಅದು ಭಯ ಹೋಗ್ಬಿಡುತ್ತೆ, ಯಾಕಂದ್ರೆ ಅದು ದೆವ್ವ ಅಲ್ಲ ಅಂತ ಗೊತ್ತಾಯ್ತು. ಬೇಸಿಕಲಿ ನಮ್ಮ ಮನಸ್ಸಿಗೆ ಯಾವುದು ಕಾಂಪ್ರಿಹೆಂಡ್ ಮಾಡೋಕ್ಕಾಗಲ್ವಲ್ಲ, ಇದು ಏನಂತ ಅರ್ಥ ಆಗದೆ ಇದ್ದಾಗ ಭಯ. ಅರ್ಥ ಆಗದಿದ್ದಾಗ ಒಂದು ಭಯ ಸರ್. ಆಮೇಲೆ ಇನ್ನೊಂದೇನೆಂದರೆ, ನಾನು ಚೆನ್ನಾಗಿ ಬದುಕಬೇಕು ಅಂತ ನನ್ನ ಮನಸ್ಸಿಗಿರುತ್ತೆ, ಎಲ್ಲೋ ತರಿಸ್ಕೊಂಬರೋದಕ್ಕೆ ಇಷ್ಟ ಇಲ್ಲ. ಈ ಒಂದು ಸಂದಿಲಿ ಹೋಗ್ಬೇಕು ನೀನು ಅಂತ ತಕ್ಷಣ ಈ ಮುಳ್ಳೆಲ್ಲ ತರಿಸಿದ್ರೆ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಅದು ಪ್ರಿಕಾಷನರಿನೂ ಆಗಿರ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲ ಮಾಮೂಲು ಇದ್ದಿದ್ದೆ. ಸೊ ಅದು ಎಲ್ಲರಿಗೂ ಇರುವಂಥದ್ದು. ಸಾಧಾರಣವಾಗಿ ಹೋಗ್ಬೇಕಾದ್ರೆ ಇಷ್ಟು ಸಣ್ಣ ಜಾಗನ ಅಕಸ್ಮಾತಲ್ಲಿ ಸ್ಲಿಪ್ರಿ ಇದ್ರೆ ಅಂತೆಲ್ಲ ಯೋಚನೆ ಮಾಡ್ತಾನೆ, ಅದು ಓಕೆ. ಆದರೆ ನೀವು ಹೇಳಿದ್ರಲ್ಲ ಅವೆಲ್ಲ ಆ್ಯಂಬುಲೆನ್ಸ್ ನಮ್ಮ ಮುಂದೆ ಕೇಸ್ ಇಷ್ಟಿಲ್ಲ, ಅದೇ ಥರ ಆಯಿತು. ಯಾವ್ದಾರು ಆ್ಯಂಬುಲೆನ್ಸ್ ನಮ್ಮ ಮನೆ ಮುಂದೆ ಹೋಯ್ತು ಅಂದರೆ ಅದಾದರೂ ಡ್ಯಾಶ್ ಆಗಿ ಹೊಡಿತಾರೇನೋ ಅನ್ನೋದು. ಅದರಲ್ಲಿ ಒಂದೇನಂದರೆ ಆ್ಯಂಬುಲೆನ್ಸ್ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದೊಂದು ದೊಡ್ಡ ರೂಲೇ ಇರೋದ್ರಿಂದ ಅದಕ್ಕೆ ಯಾರು ತಡೆದ್ರೆ ಅಥವಾ ಅಡ್ಡ ಬಂದರೆ ಅಥವಾ ಅದನ್ನು ಇದು ಮಾಡಿದ್ರೆ ತಕ್ಷಣ ಸೈಡ್ಗೆ ಹೋಗಲೇಬೇಕು. ಯಾಕಂದರೆ ಅಲ್ಲಿರೋ ಎಮರ್ಜೆನ್ಸಿ ಹೊರಗಡೆ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಮೇ ಬಿ ಅವನೊಂದು 3 ಮಿನಿಟ್ಸಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಇರ್ಬೋದು, ಆವಾಗ ಒಂದು ಸ್ಪೀಡಾಗಿ ಓಡಿಸ್ತಾನೆ. ಆದರೆ ಅದೊಂದು ಸೈರನ್ ಇದು ಮಾಡ್ತಾ ಹೋಗುತ್ತದು, ಬರುವಾಗಿಲ್ಲ, ಅದು ದೂರದಿಂದನೂ ಕೇಳಿಸೋಷ್ಟು ಮಟ್ಟಿಗೆ ಇರುತ್ತೆ. ಅದಾದ ತಕ್ಷಣ ಎಲ್ಲರೂ ಜಾಗ್ರತೆ ಆಗಲೇಬೇಕು, ಅದು ಕಾನೂನು ಮಾಡಿಬಿಟ್ಟಿದ್ದಾರೆ. ಅದೇನೇ ಇದ್ರೂ ಕೂಡ ಅವ್ನು ಸೈಡ್ಗೆ ಹೋಗಿ ನಿಂತ್ಕೋಬೇಕು.
ಅಥವಾ ಈಗ ಹೆಂಗಾಗಿದೆ ಅಂದರೆ ಆ್ಯಂಬುಲೆನ್ಸಿಂಗ್ ಫಾಸ್ಟಾಗಿ ಹೋಗುತ್ತೆ, ಅದು ಹೋದ ತಕ್ಷಣ ಅದರಿಂದ ಹೋಗ್ಬಿಡೋಣ ಅಂತ ಪ್ರತಿಯೊಬ್ಬರು ಅದರಿಂದ ಹೋಗಿ ಅಂತ ಹೋಗೋದು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಸೊ ದಟ್ ಈಸ್ ನಾಟ್ ದ ಥಿಂಗ್. ನೀವು ಓಡ್ಕೋತೀರ, ಆಮೇಲೆ ಅದೇ ಆ್ಯಂಬುಲೆನ್ಸ್ ಹತ್ತಬೇಕಾಗಿ ಬರ್ಬೋದು ಅದರಿಂದ ಹೋಗಿ. ಹಾಗೆಲ್ಲ ಮಾಡೋ ಬದಲು ಓಕೆ ಅದೊಂದು ಇದೆ. ಯಾಕಂದರೆ ಅದಕ್ಕೆ ಆ ಸೌಂಡ್ ಬಂದ ತಕ್ಷಣ ಸಾಧ್ಯವಾದಷ್ಟು ಸೈಡ್ಗೆ ಹೋಗೋದನ್ನು ಕಲ್ತ್ಕೊಂಡ್ಬಿಡ್ಬೇಕು ನಾವು. ಅದು ಒಂದು ವಿಷಯ. ಇವ್ರ ವಿಷಯ ಏನಾದ್ರು ಆ್ಯಂಬುಲೆನ್ಸ್ ನೋಡಿದ್ರೆ ಈ ಥರ ನಾನು ಒಂದು ದಿವಸ ಹೋಗ್ತೀನಿ, ನನಗೂ ಏನೋ ಪ್ರಾಬ್ಲಮ್ ಆಗುತ್ತೆ ಮುಂದೆ ಜೀವನದ, ಆಗಲೇ ನನಗೆ ಇಷ್ಟು ವರ್ಷ ಆಗೋಯ್ತು, ಮತ್ತು ನನಗಿವಾಗ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಂಬ್ಯುಲೆನ್ಸಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಸತ್ತೋಗ್ಬಿಡೋದೇನೋ, ಇವಾಗ ಅಲ್ಲಿಗೆ ಬಂದುಬಿಡ್ತೀನಿ. ಆವಾಗ ಅವ್ನಿಗೆ ನಡ್ಕ ಶುರು ಆಗ್ಬಿಡುತ್ತೆ. ಇದೇನಿದು ಹಿಂಗಾದರೆ ಏನು ಮಾಡೋದು? ದಿನ 2-3 ದಿವಸಕ್ಕೆ ಒಂದೊಂದು ಆ್ಯಂಬುಲೆನ್ಸ್ಗಳು ಅವ್ರ ಮನೆ ಮುಂದೆ ಹೋಗ್ತವೆ. ಅಲ್ಲೆಲ್ಲ ಒಂದು ಹಾಸ್ಪಿಟ್ಲಿದೆ, ನಾನು ಹೋಗ್ತೀನಿ ಎಷ್ಟು ದಿವಸ ಅಂತ ತಿಳ್ಕೊತಾ ಕೂತಿದ್ದೆ. ತಿಳ್ಕೊಂಡು ಕೊನೆಗೆ ಅವರು ಒಂದು ಸ್ವಲ್ಪ ಕೂಲ್ ಮಾಡಿ, ನಮ್ಮಲ್ಲಿ ಏನಾದರೂ ಫಸ್ಟು ನಮ್ಮ ಟ್ರೀಟ್ಮೆಂಟಲ್ಲಿ ಫಸ್ಟ್ ಅವ್ರನ್ನ ರಿಲ್ಯಾಕ್ಸ್ ಮಾಡ್ತೀವಿ. ಈಗ ಏನಾಗುತ್ತೆ ಅಂದರೆ ಯಾವುದೇ ಎಮೋಷನ್ ಸ್ಟ್ರಾಂಗ್ ಆಗಿದ್ದಾಗ ನಿಮ್ಮ ಡಿಸಿಷನ್ಗಳು ಚೆನ್ನಾಗಿರಲ್ಲ, ನಿಮ್ಗೆ ಕೇಳಿದ್ರೆ ಯಾವುದೂ ನಿಮ್ಗೆ ಅರ್ಥವೂ ಆಗಲ್ಲ. ಕೋಪ ಇದ್ದಾಗ ಇಲ್ಲ ಏನೇ ಆಗಲಿ ಇದನ್ನೆಲ್ಲ ಬಿಸಾಕ್ರಿ ಬೆಂಕಿ ಹಚ್ಚಿರಿ ಅದಕ್ಕೆ ಅಂತ ಹೇಳ್ಬೋದು ಈಸಿ. ಅದು ಬೆಂಕಿ ಹಚ್ಚಿದ್ಮೇಲೆ ಅಯ್ಯೋ ಯಾಕೆ ಹಿಂಗಂದೆ ಅಂತ ಅನ್ಸೋದು ಆಮೇಲೆ ಅನ್ಸ್ಬಿಡುತ್ತೆ. ಆ ಕೋಪಕ್ಕೆ ಅಂದ್ಬಿಟ್ಟೆ ಅಂತ ಹೋಗಿದೆ ಟಿ ವಿ ಹೊಡೆದಾಕ್ಬಿಡ್ತಾರೆ, ಯಾರೋ ಮ್ಯಾಚ್ ಸೋತರು ಅಂತ. ಆಮೇಲೆ ಹೊಟ್ಟೆ ಹೊರ್ಕೋತಾರೆ, ಹೋಯ್ತಲ್ಲಪ್ಪ ನಂದು 80,000 ಕೊಟ್ಟು ತಂದು ಟಿ ವಿ ಅಂತ ಆಮೇಲೆ ಅನಿಸುತ್ತೆ. ಸೊ ಯಾರಿಗೂ ಜನರಲ್ಲಾಗಿ ನಾನು ಹೇಳೋದು, ಯಾವುದೇ ನೀವು ಟೆನ್ಷನ್ನಲ್ಲಿದ್ದಾಗ, ತುಂಬ ಯೋಚನೆಯಲ್ಲಿದ್ದಾಗ, ಒಂಥರ ಫ್ರಸ್ಟ್ರೇಟ್ ಆದಾಗ, ಸಹಾಯಕರಾಗಿ ನೀವು ಫೀಲ್ ಆಗ್ತಾ ಯಾವುದೋ ನೋವುಗಳು ಇದರಲ್ಲಿದ್ದಾಗ ಯಾವ ಡಿಸಿಷನ್ಗಳು ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಕೊಡಿ, ರಿಲ್ಯಾಕ್ಸ್ ಮಾಡಿ. ಮೈಂಡ್ ರಿಲ್ಯಾಕ್ಸ್ ಆಗೋವರೆಗೂ ಅದು ಕರೆಕ್ಟ್ ಡಿಸಿಷನ್ಸ್ ತೊಗೊಳ್ಳೋದಿಲ್ಲ. ಫಸ್ಟು ಕೂಲ್ ಆಗಬೇಕು. ಸೊ ನಮ್ಮಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಅದನ್ನು ಫಸ್ಟು, ಯಾಕಂದರೆ ಏನಾಗುತ್ತೆ ತುಂಬ ಯೋಚನೆಗಳು ನಾವು ಹಾಕ್ಕೊಂಡ್ಬಿಡ್ತೀವಿ ಗೊತ್ತಿಲ್ಲದೆ ಎಲ್ಲ ಯೋಚನೆಗಳು ಹಾಕ್ಕೋತೀವಿ. ಒಂದು ಮುಷ್ಟಿ ಅಷ್ಟಿರೋ ಅಂಥ ಒಂದು ಮೆದುಳಲ್ಲಿ ತುಂಬ ಬಿಟ್ಟಿರ್ತೀವಿ. ಈ ಒಂದು ರೋಡು ಇಷ್ಟಾಗಲ ಇದೆಯಪ್ಪ, ಅದರಲ್ಲಿ ಒಂದು 50 ವೆಹಿಕಲ್ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದರೆ ಜಾಮ್ ಆಗೇ ಆಗುತ್ತದೆ. ಹಾಗೆ ನಾವು ಜಾಮ್ ಮಾಡ್ಕೊಂಡು ಕೂತ್ಕೋತೀವಿ. ಸ್ವಲ್ಪ ಖಾಲಿ ಮಾಡೋದು ಕಲ್ತ್ಕೋಬೇಕು. ಸ್ವಲ್ಪ ಬೇಕಾ ಇವೆಲ್ಲ ನನಗೆ. ಸರಿ, ನೀವು ಪರಿಹಾರ ಹೇಳೋಕ್ಕಿಂತ ಮುಂಚೆ ನೀವು ಪರಿಹಾರದ ಕಡೆ ಬರ್ತಾ ಇದ್ರು. ನಾನು ಒಂದು ಭಯದ ಬಗ್ಗೆ ಒಂದು ಪಾಸಿಟಿವ್ ವಿಚಾರ ನನಗನ್ನಿಸ್ತು ನೋಡಿ ಸರ್. ಅಂದರೆ ಒಂದು ಇಂಗ್ಲೀಷಲ್ಲಿ ಗಾದೆ ಮಾತಿದೆ, ಫೂಲ್ಸ್ ರಶ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೇಡ್ ಅಂತ. ಅಂದರೆ ದೇವತೆಗಳು ಹೋಗೋಕ್ಕೆ ಯಾವ ಜಾಗಕ್ಕೆ ಹೋಗಿ ಭಯ ಪಡ್ತಾರೋ ಮೂರ್ಖರು ಅಲ್ಲಿಗೆ ಹೋಗ್ತಾರೆ ಅಂತ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಭಯ ಅನ್ನೋದು ಕೂಡ ಒಂದು ಪಾಸಿಟಿವ್ ಗುಣನೇ ಅದು. ಯಾಕೆ ಅಂದರೆ ಭಯ ಅಂದರೆ ಬೇಸಿಕಲಿ ಏನು ಅಂತಂದರೆ, ಅಲ್ಲಿ ಏನೋ ಖತರ ಇದೆ, ಅಲ್ಲೇನೋ ಅಪಾಯ ಇದೆ, ನೀನು ಪ್ರಿಕಾಷನ್ಸ್ ತಗೋ ಅಂತ ಮನಸ್ಸು ಹೇಳ್ತಾ ಇದೆ ಅಲ್ವಾ. ಯಾವುದೋ ಒಂದು ಕಾಲದಲ್ಲಿ ನಾವು ಆದಿಮಾನವರಾಗಿದ್ದಾಗ ಗುಹೆಗಳಲ್ಲಿ ವಾಸ ಮಾಡಿದಾಗ ಹುಲಿ ಬಂದರೂ ಒಬ್ಬ ವ್ಯಕ್ತಿ ಹೋಗಿರ್ತಾನೆ, ಸತ್ತೋಗ್ಬಿಟ್ಟಿರ್ತಾನೆ. ಅದು ನೋಡಿರುತ್ತೆ ಸಮುದಾಯ, ಅವಾಗ ಅದು ಅಂದ್ಕೊಂಡಿರುತ್ತೆ ಹುಲಿ ಬಂದರೆ ಹಂಗೆ ಹೋಗಬಾರ್ದು, ಅದು ಭಯ ಪಡಬೇಕು, ಅದರಿಂದ ದೂರ ಇರಬೇಕು, ಅದನ್ನು ಅಪಾಯವಾಗಿ ಕೊಲ್ಲಬೇಕು ಅಂತೇಳಿ. ಬೇಸಿಕಲಿ ಸರ್ವೈವಲ್ ಮೆಕ್ಯಾನಿಸಮ್ ಭಯ. ಸರ್ವೈವಲ್ಲು ಇದೆ ಸರ್. ಇನ್ನೊಂದು ಏನಪ್ಪ ಅಂದರೆ, ಒಂದು ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಅದು ಎಲ್ಲ ಪ್ರಾಣಿಗಳು ಮಾಡ್ತವೆ. ಈಗ ಒಂದು ಹುಲಿನ ಯಾರು ಅಟ್ಟಿಸ್ಕೊಂಡು ಹೋಗ್ತಿರೋದು ಅಥವಾ ಗುಂಡಿನ ಶಬ್ದ ಕೇಳಿದ್ರೆ ಅದು ಗೊತ್ತಾಗುತ್ತೆ ಅದಕ್ಕೆ ಇದ್ಯಾವುದು ಆಗುತ್ತೆ ಅಂತ, ಅದು ಓಡೋಗೋಗಿ ನೋಡುತ್ತೆ. ಅದು ಎಲ್ಲರೂ ಮಾಡ್ತಾರೆ. ಇಲ್ಲಿ ಭಯದ್ದು ಒಂದು ದೊಡ್ಡ ಅಡ್ವಾಂಟೇಜ್ ಪ್ಲಸ್ ಅಂದರೆ, ಫಸ್ಟ್ ಆಫ್ ಆಲ್ ಏನಂದರೆ, ನಿಮಗೆ ಏನು ಹಾರ್ಮ್ ಆಗ್ದಂಗೆ ನೋಡುತ್ತದೆ ಎಲ್ಲ ವಿಷಯದಲ್ಲೂ. ನಾಟ್ ಓನ್ಲಿ ಫಾರ್ ಇದು ಡೆತ್ ಅಂತಲ್ಲ, ಒಂದು ಸಣ್ಣ ತರ್ಚೋದು ನಿಮ್ಮ ಮನಸ್ಸಿಗೆ ನಿಮ್ಮ ದೇಹ ಚೆನ್ನಾಗಿ ಇಟ್ಕೋಬೇಕು ಅಂತಲೇ ಇರುತ್ತೆ ಯಾವಾಗಲೂ. ಯಾವ ಕಾರಣ ನೋಡಿ, ನಿಮ್ಗೆ ಎಷ್ಟು ಮಟ್ಟಿಗೆ ನಿಮ್ಮ ಬಾಡಿನೇ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಾವು ಗಳಿಗೆಗೆ ಒಂದು ಸಲ ಕಣ್ಣು ಮೀಸಿಕ್ತೀವಿ. ರೋಡಲ್ಲಿ ಹೋಗ್ತಿದ್ರೆ ಏನೋ ಧೂಳು ಬಂದ ತಕ್ಷಣ ಗೊತ್ತಿಲ್ಲದೆ ಅದು ಕ್ಲೋಸ್ ಮಾಡುತ್ತೆ. ಏನಾದರೂ ಕಣ್ಣು ಹಿಂಗೆ ಬಂತು ಅಂದರೆ ಕಣ್ಣು ತಾನೇ, ನಾವು ಹೇಳಬೇಕಾಗೇ ಇಲ್ಲ, ವಾಲಂಟಿಯರೇ ಮಾಡಿಬಿಡ್ತೇವೆ. ಟಕ್ ಅಂತ ಕಣ್ಣು ಮುಚ್ಚಿತಿರೋದೆ. ಕರೆಕ್ಟಾಗಿ ಒಂದು ಸಾಯಂಕಾಲ ಸನ್ಸೆಟ್ ಆದಮೇಲೆ ಸ್ವಲ್ಪ ಹೊತ್ತಿಗೆ ಹೋಗೋ, ನೀವೊಂದು ಇದಾಕೊಂಡು ಹೋಗೋದಕ್ಕೂ ಅಥವಾ ಕಣ್ಣು ಬಿಟ್ಕೊಂಡು ಹೋಗೋದು ಏನು ವ್ಯತ್ಯಾಸ ಇರೋಲ್ಲ. ಬಟ್ ಏನಾಗುತ್ತೆ, ನಾವು ಈ ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ, ಅದೇನು ಒಂದು ಹಿಂಗೆ ನೋಡಿ ಹಿಂಗೆ ಅನ್ನೋದ್ರಲ್ಲಿ ಬಂದ್ಬಿಟ್ಟು ಬಿದ್ದಿರುತ್ತೆ ಅದು. ನೋಡಿ, ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಿಮ್ಮ ಕಣ್ಣು ಗುಡ್ಡೆ ಅಲ್ಲಿಂದ ಈ ಕಡೆ ಹೋಗಿ ಹಿಂಗೆ ಅನ್ನೋದ್ರಲ್ಲಿ ಅಯ್ಯೋ ಬಿತ್ತು ಕಣ್ಣಿಗೆ ಅನ್ನೋದೇ ಜಾಸ್ತಿ. ಯಾಕಂದರೆ ಎದುರುಗಡೆಯಿಂದ ಬರೋದು ಅದು ಹ್ಯಾಂಡಲ್ ಮಾಡುತ್ತದು. ಸೊ ಗ್ಲಾಸೇ ಬೇಕಾಗಿಲ್ಲ ಅದಕ್ಕೆ. ನಾವು ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಹೋದಾಗ ಅದೇನೂ ಆಗೋದಿಲ್ಲ. ಸೊ ಡೈವರ್ಟ್ ಆಗುತ್ತಲ್ಲ, ಅಲ್ಲಿಂದ ಇವೆಲ್ಲ ಶುರುವಾಗುತ್ತೆ, ಇದರಿಂದ ಹಾರ್ಮ್ ಆಗುತ್ತೆ. ಸೊ ಒಂದು ಭಯ ನಿಮ್ಮನ್ನು ಕಾಪಾಡೋಕ್ಕೆ ನೋಡುತ್ತೆ, ಹುಷಾರು ಅಂತ ಹೇಳಿದಲ್ಲ. ಬೇರೆ ಫ್ರೆಂಡ್ ಬಂದು 1 ನಿಮಿಷ ನಿನ್ನ ಗಾಡಿ ಕೊಡು ಹೋಗ್ಬಿಡ್ತೀನಿ ಅಂದರೆ, ಇವನೇನು ಗುದ್ದುಬಿಟ್ರೆ ಅನ್ನೋದೇ ಬರೋದು ಫಸ್ಟು. ಅವ್ನು ತಕ್ಷಣ ಗೀ ಕೊಡೋಕೆ ಇಷ್ಟನೇ ಆಗಲ್ಲ ಅವನಿಗೆ. ಯಾಕಂದ್ರೆ ಅವ್ನು ಮೊನ್ನೆ ತಾನೇ ತೊಗೊಂಡಿರೋ ಗಾಡಿ ಆಗಿರ್ಬೋದ್ರಂತೂ, ಅಲ್ಲ ಕಣ ಇನ್ನೂ ನಾನೇ ಓಡಿಸಿಲ್ಲ ಸರಿಯಾಗಿ ಅಂತಾನವನು. ಅಲ್ಲ ಕಣ ನಾನು 20 ವರ್ಷದಿಂದ ಹೋಗ್ತೀನಿ ಕರೆಕ್ಟು ಅಂತ. ಇನ್ನೊಂದು ಇರ್ತಾನೆ, ಸಿಗ್ನಲ್ ಜಂಪ್ ಮಾಡೋಕೆ ನನಗೇನಾರು ಬಂದುಬಿಟ್ರೆ ಹೆಂಗೆ ಅಂತ. ಈಗ ಅವನು ಅಲ್ವಲ್ಲ, ಅವನು ಆರಾಮಾಗಿ ಹೋಗ್ತಾನೆ, ನಂಬರ್ ಬರೋದು ನನಗೆ. ಈ ಥರ ಬೇಕಾದಷ್ಟು ಯೋಚನೆ ಮಾಡುತ್ತೆ. ಇವೆಲ್ಲ ಒಂಥರ ಭಯ ಅನ್ನೋದಕ್ಕಿಂತ ಪ್ರಿಕಾಷನರಿ ವಿಷಯಗಳು. ಅವ್ನು ಗೊತ್ತಾನೆ ಅನ್ನೋ ಥರ ಡಿಸೈಡ್ ಅಲ್ಲ ಅದು. ಬಟ್ ಗುದ್ದಿದ್ರೆ, ಸಿಗ್ನಲ್ ಜಂಪ್ ಮಾಡಿದ್ರೆ ಅಂತೇಳಿ ಹಂಗೂ ಕೊನೆಯಲ್ಲಿ ಕೊಡಲೇಬೇಕು ಅಂದಾಗ ಇನ್ನೊಂದು ಅವ್ನು ಹೇಳ್ಕೊಡ್ತಾನೆ. ಅವನು ಸ್ವಲ್ಪ ಬ್ರೇಕ್ ಲೂಸ್ ಐತೆ ಕಣ, ನನಗೆ ಮಾತ್ರ ಅದು ಹ್ಯಾಂಡಲ್ ಮಾಡೋ ಅಭ್ಯಾಸ, ನೋಡು ಸ್ವಲ್ಪ ಹುಷಾರಾಗಿ ಓಡಿಸು ಅಂತ. ಯಾವುದಕ್ಕೂ ನಾನು ಗುದ್ದುತ್ತೀಯ ಅಂತೆಲ್ಲ ಕೊಡೋ, ಹುಷಾರು, ಆಮೇಲೆ ನೀನು ಹೋಯ್ತು ನನ್ನ ಗಾಡಿನೂ ಹೋಯ್ತು ಅಂತ ಅವನು ಈ ಥರ ಹೋಗುತ್ತೆ. ಸೊ ಇದು ಒಂದು ಇದರಲ್ಲಿ ಬರೋವಂಥದ್ದು ಇದು. ಎರಡನೇದು ಏನಂದರೆ, ಸಹಜ ಅದು ಭಯ ಅನ್ನೋದು.
ಆ ಒಂದು ಭಾವ ಇದೆಯಲ್ಲ, ಈಗ ನಮ್ಗೆ ಹೆಂಗೆ ಒಂದು ಮಿಠಾಯಿ ಅದನ್ನು ಅವ್ನಿಗೆ ಸ್ವೀಟ್ ಇಷ್ಟ ಇದೆ, ಸ್ವೀಟ್ ಕೊಟ್ಟಾಗ ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ, ಯಾರೋ ಬೈದಾಗ ಹಿಂಗೆ ಬೇಜಾರುತ್ತೆ, ಹಾಗೆ ಈ ಥರ ದಿನ ಒಂದು ನೋಡುವಾಗ ಅವ್ನು ಭಯ ಆಗುತ್ತೆ. ಇದೆಲ್ಲ ಮನುಷ್ಯನ ಮನಸ್ಸಿನ ಗುಣಗಳು, ಈ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಇದೆ ಅದು. ಬಟ್ ಭಯ ಅನ್ನೋದು ಒಂದು ರೋಗ ಆಗೋದು ಅಥವಾ ಭಯ ಅನ್ನೋದು ಒಂದು ಕಾಯಿಲೆ ಅಥವಾ ಒಂದು ಫೋಬಿಯಾ ಆಗಿ ಟರ್ನ್ ಆಗೋದು, ಮತ್ತು ಭಯ ಅನ್ನೋದು ಒಂದು ಸಾಮಾನ್ಯ ವ್ಯಕ್ತಿಯ ಜೀವನದ ಮೇಲೆ, ಅಂದರೆ ಡೈಲಿ ಬದುಕಿನ ಮೇಲೆ ಪ್ರಭಾವ ಬೀರುತ್ತಲ್ಲ, ಅಲ್ಲಿ ನಾವು ಕನ್ಸರ್ನ್ ಮಾಡಲೇಬೇಕಾಗುತ್ತೆ. ಅದು ಯಾವಾಗ ಆಗುತ್ತೆ ಸರ್? ಅದು ಯಾವಾಗ ಅಂದರೆ ಸರ್ ನೋಡಿ, ಯಾವಾಗ ನೀವು ಒಂದು ಹೇಳ್ದಲ್ಲ ಖಾಲಿ ಮಾಡ್ದಲೆ ತುಂಬ್ತಾನೇ ಹೋಗ್ತಿರುವಾಗ ಏನಾಗುತ್ತೆ, ಇವತ್ತು ಅದಕ್ಕೆ ಭಯ, ಇವತ್ತು ಇದಕ್ಕೆ ಭಯ, ಇವತ್ತು ಇದೇನು ಇದು ಏನು ಚಾವಣಿನೇ ಬಿದ್ದುಬಿಟ್ರೆ, ಈ ಥರದ್ದು ನಾವು ಯಾವಾಗ ಎನ್ಕರೇಜ್ ಮಾಡ್ತಾ ಹೋಗ್ತೀವಿ, ಆವಾಗ ಅದು ಬರ್ತಾ 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 ಬರೀ ಈ ಥಿಂಕಿಂಗ್ಗಳಲ್ಲೇ ಇದ್ದಾಗ ಮನಸ್ಸು ನೋಡಿ, ನಿಮ್ಮ ಮನಸ್ಸು ಆಹ್ಲಾದಕರವಾಗಿರಬೇಕು ಅಂದರೆ ನೀವು ಫ್ರೆಶ್ ಆಗೇ ಇರಬೇಕು, ನೀವು ಖುಷಿಯಾಗಿರಬೇಕು. ನೀವು ಬೇಜಾರು ಭಯದಲ್ಲಿ ಇರುವಾಗ ನಿಮ್ಮೊಂದು ಪಾರ್ಕ್ ಕರ್ಕೊಂಡೋದ್ರೂ ಎದುರ್ತೀರ. ಇನ್ಯಾವುದೋ ಒಂದು ನೋಡಿರಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ, ಹೌದು, ಬಟ್ ಅದೇನಂದರೆ ಈ ಸಮುದ್ರ ಏನು ಹಿಂಗೆ ಬಂದುಬಿಟ್ರೆ ಅವ್ನು ಇನ್ನೇನಲ್ಲೇ ಇವತ್ತಿನಲ್ಲೇ ಹಾಳು ಮಾಡ್ಕೋತಾನೆ. ಯಾವಾಗಲೂ ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಎಂಜಾಯ್ ಮಾಡೋದು ಕಲ್ತ್ಬೇಕು, ಖುಷಿಯಾಗಿ ನೋಡಬೇಕು. ಬೆಳಗ್ಗೆ ವಾಕ್ ಹೋಗ್ತೀರಾ, ಸುಮ್ಮನೆ ಮಾತಾಡ್ತಾ ಹೋಗಬೇಡಿ, ಇನ್ನೊಂದಷ್ಟು ಇದು ಕೂಲಾಗಿ ಹೋಗಿ. ಅಲ್ಲೆಲ್ಲೋ ಒಂದು ಬೋರ್ಡ್ ನೋಡಿದೆ, ಏನದು ಶಾಂತವಾಗಿ ಹೋಗಿ ಅಂತ, ಶಾಂತಿಯ ಧಾಮ ಅಂತ ಆ ಥರ ಏನೋ ಬರೆದಿದ್ದಾರೆ ಪಾರ್ಕ್ ಅನ್ನೋದನ್ನು. ಅಲ್ಲಿ ಕೂತ್ಕೊಂಡು ಪಕ್ಕದ ಮನೆಯವ್ರದ್ದು ಏನಾಯ್ತು ಗೊತ್ತಾ ಅಂತ ಮಾತಾಡ್ತಾ ಹೋಗೋದು ಮಾಡಿ, ಯು ಆರ್ ನಾಟ್ ಎಂಜಾಯಿಂಗ್ ದ್ಯಾಟ್ ಆಲ್ಸೋ. ಈ ಕಡೆ ಒಂದು ನಿಮಗೊಂದು ಎಲ್ಲ ಕೀಲುಗಳಲ್ಲಿ ರಕ್ತ ಸಂಚಾರ ಆಗಬೇಕು, ಆರಾಮಾಗಿ ನಡ್ಕೊಂಡು ಹೋಗಿ, ಏನು ತೀರೋದು ಓಡೋವಂಥದ್ದು ಬೇಕಾಗಿಲ್ಲ, ಆ ಕೀಲುಗಳೆಲ್ಲ ನಮ್ಮ ಮೂವ್ ಆಗಬೇಕು. ಯಾವಾಗ ನಾವು ತುಂಬ ದಿವಸ ಏನು ಮಾಡಿದೆ ನಮ್ಮ ಕೀಲುಗಳನ್ನ ಬಿಡ್ತೀವಿ, ಅದು ರಸ್ಟ್ ಹಿಡಿದೈತಲ್ಲ, ಈ ಕಬ್ಬಣ ಹಿಡಿತಲ್ಲ, ಯೂಸ್ ಮಾಡಿದ್ರೆ ರಸ್ಟ್ ಹಿಡಿದು, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ನಾವು ಯೂಸ್ ಮಾಡದೆ ಹೋದರೆ ರಸ್ಟ್ ಹಿಡಿಯೋದಂದರೆ ಅದು ಜಡ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ತಿರುಗಿಸೋದು ಕಷ್ಟ ಆಗ್ಬಿಡುತ್ತೆ, ಮನಸ್ಸಿಗೂ ಜಡ ಹಿಡಿಯುತ್ತೆ, ಎಲ್ಲವೂ ಜಡ ಹಿಡಿಯುತ್ತೆ. ನಾವು ಯೂಸ್ ಮಾಡಬೇಕು ಅದನ್ನು ಕ್ವಾಲಿಟೇಟಿವ್ ಆಗಿ, ಅಂದರೆ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಹೊಡೆಯೋಕ್ಕೆ ಅಂತ ಹೇಳ್ತಲ್ಲ, ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನು ಹೇಗೆ ಅಂತ ಹೊಡೆಯೋದಕ್ಕೂ ಯೂಸ್ ಮಾಡ್ಬೋದು, ಅದಲ್ಲ. ನಾವು ಪಾಸಿಟಿವ್ ಆಗಿ ಮುಂದಕ್ಕೆ ಹೋದರೆ ಖುಷಿಯಾಗಿದ್ಬಿಟ್ರೆ ನಿಮ್ಗೆ ಯಾವ ಕಾಯಿಲೆನೂ ಬರೋಲ್ಲ. ಬೇಸಿಕಲಿ ಕೆಲವು ಬ್ರೈನ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗೋದು ನಿಮ್ಮ ಖುಷಿಗೂ ಸಂಬಂಧವಿರಲ್ಲ. ಕೆಲವು ದೈಹಿಕ ಅಂತ ಬಂದಾಗ ಕೆಲವು ಸಲ ನಿಮ್ಮ ಇದಕ್ಕೆ ಬರೋಲ್ಲ, ಜೀನ್ಸಲ್ಲಿ ಬಂದುಬಿಟ್ಟಿರುತ್ತೆ, ಅದೆಲ್ಲ ಬೇರೆ. ಬಟ್ ನಮಗಿರೋದನ್ನು ನಾವು ಖುಷಿಯಾಗಿ ಅನುಭವಿಸ್ದೆ ಹೋದರೆ ಆಮೇಲೆ ನೋಡಿ, ನಮ್ಮ ಮಗಳದ್ದು ಇತ್ತೀಚಿನ ವಿಷಯ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಆಕ್ಸಿಡೆಂಟ್ ಆದ ತಕ್ಷಣ ಅಯ್ಯೋ ನನಗಾಯ್ತು, ಏನಪ್ಪ ದೇವ್ರೆ ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಕೊಟ್ಟೆ, ನಾನು ಏನು ಮಾಡಿದ್ದೀನಿ, ಈಗ 3 ತಿಂಗಳು 6 ತಿಂಗಳು ಒದ್ದಾಡಬೇಕಲ್ಲ, ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅದು ಇದು ಇದರಲ್ಲಿ ಹೋಗ್ಬೇಕು, ಅಷ್ಟೇ ಏನು ವೀಲ್ ಚೇರಲ್ಲಿ ಹೋಗ್ಬೇಕು, ಕ್ರಚಸ್ ಇಟ್ಕೋಬೇಕು, ಯಾಕೆ ಬೇಕಿದ್ದು, ನಾನೇನಾದ್ರು ಕೇಳಿದ್ನ ಅವ್ನು ಮಾಡಿದ ತಪ್ಪು ಅಂತ ಇವೆಲ್ಲ ಅಂದ್ಕೋತಾರೆ. ಅವಳು ಅದನ್ನೇ ಒಂದು ವಿಡಿಯೋ ಎಲ್ಲ ಮಾಡಿ ಹೇಳಿದ್ಲು ಒಂದಷ್ಟು ವಿಷಯ. ಅದ್ರ ಬದಲು ನಾನು ಇನ್ನೆಲ್ಲ ಪಾರ್ಟ್ ಚೆನ್ನಾಗಿದೆಯಲ್ಲ, ನಾನು ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನು ಮರೆತು ಬಿಡ್ತೀನಿ ಅಂತ ಮಾಡಿದ್ರೆ ನಾವು ಬೇರೆದ್ರಲ್ಲಿ ತೊಡಗಿಸ್ಕೊತೀವಿ. ಅವಳು ನೋಡಿ ಡ್ರಾಯಿಂಗ್ ಬರೆಯೋಕ್ಕೆ ಶುರು ಮಾಡಿದ್ಲು, ಆಮೇಲೆ ವೀಲ್ ಚೇರಲ್ಲಿ ಹೋಗಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಅವಳು ಮಲ್ಕೊಳ್ಳಿಲ್ಲ, ಸುಮ್ಮನೆ ಅವರೊಬ್ಬರು ಕೇರ್ ಟೇಕರ್ನ ಇಟ್ಟಿದ್ರು ಅವ್ರ ಗಂಡ. ಅವಳಿಗೆ ಈ ಥರ ಹಿಂಗೆ ಕಟ್ ಮಾಡು, ಹಂಗೆ ಕಟ್ ಮಾಡು, ಅವಳು ಇನ್ವಾಲ್ವ್ ಆಗ್ತಾ ಹೋದ್ಲು ಎಲ್ಲ ಆ್ಯಕ್ಟಿವಿಟಿಯಲ್ಲಿ. ಒಂದು 6 ವಾರದಲ್ಲಿ ಅವಳು ಆರಾಮಾಗಿ ನಡೆಯೋಂಗೆ ಆಗ್ಬಿಟ್ಲು. ಡಾಕ್ಟ್ರುಗಳಿಗೂ ಆಶ್ಚರ್ಯ ಆಯ್ತಿದ್ದು, ಪರವಾಗಿಲ್ವೇ ಅಂತ. ನಿಂತ್ಕೊಳ್ಳೋಕೆ ಶುರು ಮಾಡೋದು ಫಸ್ಟು ಅವಳೆ ನಿಧಾನಕ್ಕೆ, ಟ್ರೈ ಮಾಡಿ ಅಂದಿದ್ರು ಡಾಕ್ಟ್ರು, ಮಾಡೋದು. ಅವಳು ಒಂಚೂರು ಕೂಡ ಇದಿರಲಿಲ್ಲ, ಅವಳು ಬ್ಯಾಲೆನ್ಸ್ ತಪ್ಪಲಿಲ್ಲ, ಸುಸ್ತು ಅಂತ ಆಗಲಿಲ್ಲ. ಒಂದು ಮಾನಸಿಕವಾಗಿ ನಾವು ಧೈರ್ಯವಾಗಿದ್ದರೆ ಎಲ್ಲ ಭಯಗಳನ್ನ ಎದುರಿಸ್ಬೋದು, ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಬೋದು. ನೋಡಿ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ತುಂಬ ಸಲ ರಾಜ್ಕುಮಾರ್ ಅವ್ರು ಜ್ಞಾಪಕ ಬರ್ತಾರೆ. ಮಧ್ಯೆ ನಾನು ರಾಜ್ಕುಮಾರ್ ಅವ್ರು ಒಬ್ರು ಹೇಳಿದ್ರು, ಏನು ಎಲ್ಲ ಸಲ ರಾಜ್ಕುಮಾರ್ ವಿಷಯ ಹೇಳ್ತೀರಾ ಅಂತ ಒಬ್ಬರು ಯಾರೋ ಕೇಳಿದ್ರು. ಹೇಳಿದೆ, ರಾಜ್ಕುಮಾರ್ ಅವ್ರ ವಿಷಯ ಕೇಳಿ ಸ್ಫೂರ್ತಿಗೊಂಡವರು, ಆಮೇಲೆ ಅದರಿಂದ ಅಲ್ವ ಚೆನ್ನಾಗಿದೆಯಲ್ಲ ಅಂತ ಮೋಟಿವೇಟ್ ಆದವರು ಇದ್ದಾರೆ. ಬಸವಣ್ಣವ್ರ ಬಗ್ಗೆ ನಾನು ಹೇಳಿದಾಗ, ಅವ್ರ ವಿಷಯಗಳು ಹೇಳಿದಾಗ ಅವರು ಕೂಡ ಅವರನ್ನು ನೋಡಿ ಮೋಟಿವೇಟ್ ಆದವರು ತುಂಬ ಜನ ಇದ್ದಾರೆ. ಅಷ್ಟು ವಿಷಯಗಳನ್ನ ಹೇಳಿದ್ದಾರೆ ಅವರೆಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ನಂದೇನು ಒತ್ತಾಯ ಇಲ್ಲ ಅಂತೇಳಿ ಸುಮ್ಮನೆ ಒಂದು ಹೇಳಿದೆ. ನೋಡಿ, ಈ ವಿಷಯಕ್ಕೆ ಬಂದಾಗ ಕಾಲು ನೋವು ಇತ್ತು ರಾಜ್ಕುಮಾರ್ ಅವ್ರಿಗೆ, ಮೊಣಕಾಲು ನೋವು ಇತ್ತು. ಕೊನೆಯಲ್ಲಿ ಪಾಪ ಅವ್ರಿಗೆ ಜಾಸ್ತಿ ಆಯಿತು ಸ್ವಲ್ಪ. ಅದ್ರ ಮಧ್ಯೆ ವೀರಪ್ಪನ ಬೇರೆ ಕರ್ಕೊಂಡು ಹೋಗ್ಬಿಟ್ಟ ಆ ನೋವಿದ್ದಾಗಲೇ. ಸೊ ಈ ಥರ ಇರುವಾಗ ಅವ್ರು ನೋಡಿ ಒಂದು ಸಲ ನಂತರ ನೋಡಿ ಅವ್ರ ಪಾಡಿಗೆ ಹೆಂಗೆ ಹುಡುಕ್ತಿದ್ರು ಅಂತ, ಯಾವ ಸೈಕಾಲಜಿಸ್ಟು ಬೇಡ, ಯಾವ ಕೌನ್ಸಿಲಿಂಗು ಬೇಡ ಅವ್ರಿಗೆ. ಅವ್ರು ಹೇಳಿದ್ರು, ದಿನ ಬೆಳಗಾದರೆ ಇದೊಂದು ಯೋಚನೆ ಬರ್ತಾಯಿತ್ತು ಪ್ರವೀಣ್ ಅಂತ, ಇದೊಂದು ನೋವು ಬಂದುಬಿಡ್ತಲ್ಲ ಕೊನೆಗೆ, ಇವಾಗ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೇನೋ, ಮುಂದೆ ಹೋಗ್ತಾ ಹೆಂಗೆ ಹೋಗುತ್ತಿಲ್ಲ, ಈ ಥರ ಇದ್ದು. ಬೆಳಗ್ಗೆ ಇದ್ದಾಗ ಇದೇ ಯೋಚನೆ ಬರ್ತಾಯಿತ್ತು ನನಗೆ. ಯಾಕಂದರೆ ಅವರು ಸಿಂಹದ ಥರ ಬದುಕಿದವರು, ವ್ಯಾಯಾಮ ಎಲ್ಲ ಮಾಡಿ, ಇದೊಂದು ಬರುತ್ತೆ ಅಂತ. ಆಮೇಲೆ ನಾನು ಅಂದ್ಕೊಂಡೆ, ಅದೇ ಅವತ್ತು ಹೇಳಿದ್ನಲ್ಲ, ದೇವ್ರನ್ನ ಕೇಳಲ್ಲ ಅಂತ ಅಂದ್ಕೊಂಡೆ, ಬೇಡ ಅಂದ್ಕೊಂಡೆ. ಆಮೇಲೆ ಏನು ಇದನ್ನೂ ಕೇಳ್ತೀಯ ಅಂತ, ಇಷ್ಟೆಲ್ಲ ಕೊಟ್ಟಿದ್ದೀನಿ ನಿನಗೆ, ಎಲ್ಲೋ ಇದ್ದವು ನೀನು ಅಂತ ಅನ್ನಿಸ್ತು. ಆದ್ದರಿಂದ ಕೊನೆ ನಾನು ಅಂದ್ಕೊಂಡೆ, ಇರಲಿ ಬಿಡು, ನಾನು ಫ್ರೆಂಡ್ ಮಾಡ್ಕೊಂಬಿಡ್ತೀನಿ ಅದನ್ನ, ಇರಲಿ ನಾನು ಸಾಯೋವರೆಗೂ ನನ್ನ ಜೊತೆ ಇರಲಿ, ಏನಾಗುತ್ತೆ ನೋಡೇ ಬಿಡೋಣ ಅಂತ.
ಫ್ರೆಂಡ್ ಮಾಡ್ಕೊಂಡ್ಮೇಲೆ ನಂಗೆ ಇವತ್ತಿನಲ್ಲಿ ಬಿಟ್ಟು ಹೋಯ್ತು ಅಂತ. ಇರಲಿ ಅಂತ ಅಂದ್ಕೊಂಡ್ಬಿಟ್ನಲ್ಲ ನಾನು, ಇರಲಿ ಸಾಯೋವರೆಗೂ ಇಲ್ಲ, ಆಮೇಲೆ ಇಲ್ಲ ತಾನೆ, ಅಲ್ಲಿವರೆಗೂ ನೋಡೇ ಬಿಡೋಣ ಅಂತ ಅದನ್ನು ಬಿಟ್ಟೇ ಅದು ಇದು ಅಂತ. ಅವತ್ತಿಂದ ನೋಡಿ ನನಗೆ ಅದು ಇವತ್ತಿನ ಮರ್ತೇ ಹೋಗ್ಬಿಟ್ಟೆ ಕಾಲು ನೋವು ನನಗೆ ಅನ್ನೋದು ಅಂತ. ಸಿ ದಿಸ್ ಈಸ್ ಹೌ ಯು ಹ್ಯಾವ್ ಟು ಓವರ್ಕಮ್. ಎಸ್, ಭಾಳ ಚೆನ್ನಾಗಿದೆ. ಇದಾದ್ಮೇಲೆ ಇವಾಗ ಭಯದ್ದು ಮಾತಾಡಿದ್ವಲ್ಲ, ಈಗ ಭಯ ಬೇಸಿಕಲಿ ಭಯ, ಆತಂಕ, ಈ ನೆಗೆಟಿವಿಟಿ ಎಲ್ಲವೂ ನಾವು ಓವರ್ ಥಿಂಕ್ ಅಂತೀವಲ್ಲ, ಅದು ಆಗಲ್ಲ ಹೋಗಲ್ಲ, ನಾವು ಅಂದ್ಕೊಳ್ಳೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ನಾನು ಫಸ್ಟ್ ಹೇಳೋದೇನೆ, ಆಯಿತು ನೀವು ಭಯ ಪಟ್ಟರೆ, ಆತಂಕ ಆಯಿತು, ಎಷ್ಟು ಸಲ ಅದು ನಿಜ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದು? ಎಲ್ಲೋ ಒಂದು ಸಲ ಆದಂಗೆ ಜ್ಞಾಪಕ ಅಂತಾರೆ, ಅದೇನು ಗೊತ್ತಿಲ್ಲ ಅವ್ನಿಗೆ ಯಾವಾಗ ಅಂತನೂ. ಹಂಗಿರ್ತಾರೆ. ನಾವು ಆದರೆ ಹೋದ್ರೆಗಳಿಗೆ ಬಲಿ ಆಗ್ಬಿಟ್ಟು ಇರೋದನ್ನು ಕಳ್ಕೊಂಬಿಡ್ತೀವಿ. ಸೊ ಆದರೆ ಹೋದರೆ ಬಿಟ್ಬೋಣ. ಈಗ ಆತಂಕನೂ ಅಷ್ಟೇ, ನಾನು ಹೇಳಿದ್ದೆಲ್ಲ ಒಂದು ಸಲ, ಈಗ ಯಾರೋ ನಮ್ಮ ಮಗಳು ಬರಬೇಕು ಮನೆಗೆ 6:30ಗೆ, ಅವಳಿಗೆ ಪ್ರತಿ ದಿವಸ ಬರ್ತಾಳೆ. ಒಂದು ದಿವಸ ಬರಲಿ ಅಂತಾರೆ, ನಾನು ಆತಂಕಗೊಳಗಾಗ್ಬಿಡ್ತೀನಿ. ಏನಾಯಿತು? ಫೋನ್ ಮಾಡಿದ್ರಿ ತೊಗೋತಾ ಇಲ್ಲ. ಹೌದಾ? ಅವ್ರ ಫ್ರೆಂಡ್ ಒಬ್ಳಿದ್ದಾರೆ, ಅವಳ ಜೊತೆ ಇದೆ, ಅವಳು ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ. ಏನಾಯ್ತು ಇದು ಅಂತ ಟೆನ್ಷನ್ನು. ಆಕ್ಸಿಡೆಂಟ್ ಆಯಿತಾ, ಹಿಂಗಾಯ್ತಾ, ಹಂಗಾಯ್ತಾ, ಇದು 1000 ಯೋಚನೆ ಮಾಡ್ತೀವಿ. ನಗ್ತಾ ಬರ್ತಾಳೆ ಅವಳು, 15-20 ನಿಮಿಷ ಬಿಟ್ಟು. ನೋಡಿ, ಇವೆಲ್ಲ ಟೆಂಪ್ರರಿ ಆಗಿರೋದು. ನೀವು ಹೇಳ್ದಂಗೆ ಯಾವಾಗ ಇದು ಕಾಯಿಲೆ ಆಗುತ್ತೆ ಅಂದರೆ ಅತಿಯಾದಾಗ, ಎಲ್ಲವೂ ಅತಿಯಾದಾಗಲೇ ಪ್ರಾಬ್ಲಮ್. ಎಲ್ಲ ಈಗ ಕ್ರೋಧ ಅನ್ನೋದು ಕೋಪದ ಅತಿ. ಅದೇ ನೀವು ಧ್ಯಾನ ಕರೆಕ್ಟಾಗಿ ಮಾಡಿದ್ರೆ ಶಾಂತತೆಯ ರೂಪ ಇದೆಯಲ್ಲ, ಪ್ರಶಾಂತತೆ ಅನ್ನೋದು ಸಿಗುತ್ತೆ ನಿಮಗೆ. ಅದಕ್ಕೆ ನಾವು ಪಾಸಿಟಿವ್ಗಳ ಕಡೆ ಯೋಚನೆ ಮಾಡಿದಾಗ ಅದನ್ನು ಅದ್ರ ಪೀಕ್ ನೋಡ್ತೀವಿ. ನಾವು ಇದನ್ನು ಯೋಚನೆ ಮಾಡಿ ಇದ್ರ ಪೀಕ್ ನೋಡ್ತೀವಿ. ಇದ್ರ ಪೀಕಲ್ಲಿ ಕಾಯಿಲೆಗಳಿದ್ದಾವೆ. ಅದ್ರ ಪೀಕಲ್ಲಿ ನಿಮ್ಗೊಂದು ಸಮಾಧಾನ, ನಿಮ್ಗೊಂದು ಸಾಧನೆ ಮಾಡೋ ತೃಪ್ತಿ, ಅಥವಾ ಒಂದು ಆಸೆ, ಅಥವಾ ನೀವೊಂದು ಎಸ್ ಐ ವಿಲ್ ರೀಚ್ ದಿಸ್ ಗೋಲ್ ಅಂತ ಇರೋ ಬೇರೆ, ನನಗಾಗಲ್ಲ ಅಂದ್ಕೊಂಡು ಹಿಂಗೆ ಹೋಗೋದು ಬೇರೆ. ಆಗಲ್ಲ ಅಂತ ಅವನು ಆಗಲ್ಲ ಅಂದ್ಕೊಂಡೇ ಇರ್ತಾನೆ, ನಾನು ಸಾಧಿಸ್ತೀನಿ ಅನ್ನೋನು ಸಾಧಿಸ್ತಾನೆ. ಸೊ ಆತಂಕದ್ದು ಹಿಂಗೇನೆ, ಇದೇ ಕಥೆನೇ. ಬಟ್ ಯಾವಾಗ ಎಲ್ಲವೂ ಮಿತಿ ಮೀರುತ್ತೆ ಆವಾಗ ಕಾಯಿಲೆಗಳು. ಸರ್, ಈಗ ಆತಂಕ ನಾನು ಅಬ್ಸರ್ವ್ ಮಾಡ್ದಂಗೆ ಆಂಗ್ಸೈಟಿ ಅಂತಂದರೆ ಭಯಕ್ಕೆ ಒಂದು ಕಾರಣ, ಒಂದು ನೆಪ ಬೇಕಾಗುತ್ತೆ. ಈಗ ನನ್ನ ಫ್ರೆಂಡ್ ಒಬ್ಬರು ಅವ್ರ ತಂದೆ ಬಗ್ಗೆ ಹೇಳ್ತಾಯಿದ್ರು, ನಮ್ಮ ತಂದೆಗೆ ಆಂಗ್ಸೈಟಿ ಅಂತ. ಏನು ಅಂದರೆ ಏನಾದರೂ ಆಗ್ಬಿಡುತ್ತೆ ಅಂತ, ಏನೋ ಆಗ್ಬಿಡ್ಬೋದು ಅಂತ. ಮಗನಿಗೆ ಏನಾದರೂ ಆಗ್ಬೋದು, ಸೊಸೆಗೆ ಏನಾದರೂ ಆಗ್ಬೋದು, ನನಗೇನಾದರೂ ಆಗ್ಬೋದು, ನನ್ನ ವೈಫಿಗೆ ಏನಾದರೂ ಆಗ್ಬೋದು, ಯಾರಿಗೋ ಏನೋ ಆಗ್ಬೋದು ಅಂತ. ಸೊ ನನಗೆ ಅವ್ರು ಹೇಳಿದರು, ನನಗೆ ಅಂದರೆ ನಾನು ಹೇಳಿದ ನಿಮಗೆ, ನಾವು ಯೂಶ್ವಲಿ ಏನು ನ್ಯೂಸ್ ಪೇಪರು, ನ್ಯೂಸ್ ಚಾನಲ್ಲು ನೋಡ್ತಿರ್ತೀವಲ್ವಾ, ಅಂದರೆ ಏನೇನೋ ಎಲ್ಲೋ ಏನೋ, ಈಗ ಅಹಮದಾಬಾದ್ ಫ್ಲೈಟ್ ಒಂದು ಆಯಿತು ಈಗ. ಸೊ ನಮಗೆಲ್ಲ ಫ್ಲೈಟು ಅದೇ ಯೋಚನೆ ಬರ್ತಿರುತ್ತೆ. ನಾವು ಹೋಗೋದು, ಬೇರೆಯವ್ರು ಹೋಗೋದಕ್ಕೂ ಏನಾದರೂ ಆಗ್ಬಿಟ್ರೆ ಹಿಂಗೆ ಬರ್ತಿರುತ್ತೆ. ಸೊ ಅಂದರೆ ಒಂದು ನೆಪ ಸಿಗುತ್ತೆ ನಮಗೆ ಬೇಸಿಕಲಿ. ನೀವು ಹೇಳ್ದಂಗೆ ಎಷ್ಟು ಸಲ ಆಗಿದೆ ಅಂದರೆ ನಮಗೆ ಆಗಿಲ್ಲ, ಬಟ್ ನೆಪ ಸಿಗುತ್ತೆ. ಈ ನೆಪ ಯಾಕೆಂದರೆ ಕಾರಣನೇ ಇಲ್ಲ ಅಲ್ಲಿ. ಮನಸ್ಸು ಕಾರಣ ಹುಡುಕೊಂಡು ಆಂಗ್ಸೈಟಿಗೊಳಗಾಗುತ್ತೆ. ಭಯಕ್ಕೊಂದು ಕಾರಣ ಇರೋದ್ರಿಂದ ಆ ಕಾರಣ ಸರಿ ಹೋಗ್ಬಿಟ್ರೆ ಅದು ಭಯ ಹೋಗುತ್ತೆ. ಬಟ್ ಇಲ್ಲಿ ಕಾರಣನೇ ಇಲ್ಲ, ಆದರೂ ಮನಸ್ಸು ವಿಹ್ವಲ, ಒಂದು ತಲ್ಲಣ. ಕಾರಣ ಇದ್ದೇ ಇರುತ್ತೆ. ನನ್ನ ಕೋಪಕ್ಕೊಂದು ಕಾರಣ ಇದೆ, ನನ್ನ ಭಯಕ್ಕೊಂದು ಕಾರಣ ಇದೆ, ನನ್ನ ಆತಂಕಕ್ಕೊಂದು ಕಾರಣ ಇದೆ. ಕಾರಣ ಇಲ್ಲದೆ ಆಗಲ್ಲ. ನಾನು ಎಲ್ಲವನ್ನೂ ಒಂದು ಕಾರಣದಿಂದ ಆಗ್ತೀನಿ. ಅದೇ ಟಿ ವಿಲಿ ನೋಡೋದೇ ಕಾರಣ ಆಗ್ಬೋದು. ಒಂದು ಸೀನ್ ನೋಡ್ಬಿಟ್ನಪ್ಪ ಹಿಂಗಿತ್ತು ಅಂತ. ದ ಥಿಂಗ್ ಇಸ್, ಇದು ಯಾವಾಗ ಅತಿ ಆಗುತ್ತಲ್ಲ ಸರ್, ಯಾವಾಗ ಈ ಕಾರಣಗಳನ್ನ ದಾಟಿ ಅದು ಬೆಳೆಯೋಕ್ಕೆ ಶುರು ಆಗುತ್ತೋ ಆವಾಗ ಇದು ಕಾಯಿಲೆಗಳ ರೂಪಕ್ಕೆ ಹೋಗೋದು. ಈಗ ನೋಡಿ, ಒಂದು ದಿವಸ ನನಗೆ ನೀರ ಹತ್ರ ಯಾರೋ ಹೋದ ಕಾಲು ಜಾರಿದ್ದು ನೋಡಿದೆ, ನಾನು ನೀರ ಹತ್ರ ಹೋಗಲ್ಲ ಅಂತ. ಆಮೇಲೆ ಅವ್ರಿಗೆ ಯಾರೋ ಹೇಳ್ತಾರೆ, ಇಲ್ಲಿ ನೋಡಪ್ಪ ಚೆನ್ನಾಗಿದೆ, ಇಲ್ಲಿ ಜಾರೋ ಇದೇನು ಇಲ್ವಲ್ಲ, ಮೆಟ್ಲಿದೆ, ನೀನು ಆರಾಮ ನಿಂತ್ಕೋಬೋದು, ಬೇಡಪ್ಪ ನಾನು ಬರಲ್ಲ ಅಂತ. ಸಿ ಅದನ್ನು ಕಂಟಿನ್ಯೂ ಮಾಡಬಾರ್ದು. ಈಗ ಜಾರೋ ಜಾಗಕ್ಕೆ ಹೋಗಬೇಡ, ಅಷ್ಟೇ ಮುಗೀತು, ಅಲ್ಲಿಗೆ ಇದ್ಬಿಡ್ಬೇಕು ನಾವು. ನೀರು ಕಂಡ್ರೆ ಭಯ ಅಂತ, ಆಮೇಲೆ ಅಲ್ಲಿ ಮೆಟ್ಲತ್ತು ಅಯ್ಯೋ ನಾನು ಬರಲ್ಲ ಅಂತ. ಹತ್ತು ಓಡೋವಂಥದ್ದು ಏನಿಲ್ಲ, ನೀರು ಆರಾಮಾಗಿ ಮುಟ್ಬೋದು ನೀನು ಮೇಲೆ ಕೂತ್ಕೊಂಡು. ಅದನ್ನೆಲ್ಲ ಬಿಟ್ಬಿಡ್ತಾರೆ. ಆವಾಗ ಈ ಫೋಬಿಯಾಗಳು ಅಂತ ಕರೀತಾರಲ್ಲ, ಆ ಥರದ್ದಕ್ಕೆ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಬೆಂಕಿ ಕಂಡ್ರೆ ಭಯ, ಬೆಂಕಿ ನೋಡೋದೇ ಇಲ್ಲ ನಾನು ಅಂತ, ಅದು ನೋಡಲ್ಲ, ಇದು ನೋಡಲ್ಲ, ಮೆಟ್ಲಿಂದ ಕೆಳಗೆ ನೋಡೋಕ್ಕೆ ಭಯ, ಆ ಥರದ್ದೆಲ್ಲ ಒಂದೊಂದು ಹೆಸರಿದ್ದಾವೆ. ಬಟ್ ಇದಕ್ಕೆಲ್ಲ ಅಂದರೆ ಓವರ್ಕಮ್ ಮಾಡೋಕ್ಕೆ ಏನಾದರೂ ಒಂದು ಪ್ರೊಸೆಸ್ ಇದೆಯಾ ಸರ್? ಅಥವಾ ಪ್ರೋಸೆಸ್ ಅಂತ ಹೇಳಿದೆವು ನೋಡಿ, ಈಗ ಇದಾಯಿತು, ಆತಂಕ ಆಯಿತು. ಯಾಕೆಂದರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈಗ ಒಂದು ಹುಡುಗಿಗೆ ಒಂದು ಹುಡುಗ ಮೋಸ ಮಾಡಿದ್ದಾನೆ, ಅಥವಾ ಒಂದು ಹುಡುಗನಿಗೆ ಒಂದು ಹುಡುಗಿ ಮೋಸ ಮಾಡಿದ್ದಾಳೆ, ಅಥವಾ ಅವ್ರ ವೈವಾಹಿಕ ಜೀವನದಲ್ಲಿ ಅವರು ಒಂದು ಧಕ್ಕ, ಒಂದು ಏಟು ತಿಂದಿದ್ದಾರೆ. ಸೊ ಆ ಹುಡುಗ ಮದುವೆ ಆಗೋಕ್ಕೆ ರೆಡಿ ಇಲ್ಲ, ಅಥವಾ ಆ ಹುಡುಗಿ ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಇದು ಒಂದು ಏಟು. ಅಂದರೆ ನೀವು ಹೇಳ್ದಂಗೆ ನೀರು ಒಂದು ಕಡೆ ಜಾರಿದೆ. ಒಬ್ಬ ಹುಡುಗ ಮೋಸ ಮಾಡಿದ್ದಾನೆ, ಒಬ್ಬಳು ಹುಡುಗಿ ತಪ್ಪು ಮಾಡಿದ್ದಾಳೆ, ಎಲ್ಲ ಹುಡುಗಿರು ಹಾಗೇ ಇರ್ತಾರೆ, ಎಲ್ಲ ಹುಡುಗರು ಹಾಗೇ ಇರ್ತಾರೆ ಅನ್ನೋದು ಮನಸ್ಥಿತಿಗೆ ಬರೋದಿದೆಯಲ್ಲ, ಇದು ಒಂಥರ ಭಯನೇ. ಹೌದು. ಇಲ್ಲೇನಾಗುತ್ತೆ ಸರ್, ನನ್ನ ಹತ್ರ ಈ ಥರ ಬರ್ತಾರೆ, ಕೇಸ್ಗಳು ಬರ್ತವೆ. ಅವ್ರನ್ನ ಹೇಳಿದ ತಕ್ಷಣ ಅವ್ರು ಒಪ್ಕೊಳ್ಳೋದಿಲ್ಲ. ಈಗ ನೀವು ಬರೀ ಹುಡುಗ ಹುಡುಗಿ ಹೇಳಿದ್ರಿ, ಈ ಭಾಷೆಯವ್ರು ಸರಿ ಇಲ್ಲ, ಈ ಜಾತಿಯವರು ಸರಿ ಇಲ್ಲ, ಈ ಪ್ರಾಂತ್ಯದವರೇ ಸರಿ ಇಲ್ಲ, ಈ ಕೋಮಿನವ್ರು ಸರಿ ಇಲ್ಲ, ಎಲ್ಲವೂ ಇದೆ ಅದರಲ್ಲಿ, ಎಲ್ಲವೂ ಹೇಳ್ತಾರೆ. ಅದಕ್ಕೆ ಸರ್ ಆವತ್ತಿಂದ ಈ ಭಾಷೆಯವ್ರನ್ನ ನಂಬಲೇಬಾರ್ದು. ಈ ಭಾಷೆಯವ್ರು ಏನು ಮಾಡಿದ್ದಾರೆ, ಭಾಷೆ ಏನು ತಪ್ಪು ಮಾಡಿದೆ? ಭಾಷೆ ಇಸ್ ದೇರ್ ಫಾರ್ ಕಮ್ಯುನಿಕೇಷನ್, ಅದರಲ್ಲೇನಿಲ್ಲ. ಬಟ್ ಅದು ಕೂತ್ಕೊಂಡ್ಬಿಡುತ್ತೆ ತಲೆಯಲ್ಲಿ ಎಷ್ಟೋ ಜನಕ್ಕೆ.
ಈಗ ನೋಡಿ ಭಾಷಾವಾರ ಅಂತ ಮಾಡಿದ್ರಿಂದ ನಾವುಗಳೇ ಜಗಳ ಆಡಿದ್ದು ನೋಡಿದ್ದೀವಿ ಚಿಕ್ಕವರಿರುವಾಗ. ಅವ್ರು ಬಿಡು ಇಂಥವ್ರು ಅಂತ, ಇವ್ರು ಬಿಡು ಹಿಂಗೆ, ಅವರವರೇ ತೀರ್ಮಾನ. ಬೆಳಿಗ್ಗೆ ಒಂದು ಕಡೆ ಹೋಗಿದ್ದೆ, ಕನ್ನಡದವರು ಅಂದರೆ ಹೆಂಗೆ ಅಂತ ಒಂದು ನೆಗೆಟಿವ್ ವಿಚಾರ ಹೇಳಿದ್ರು ಅವ್ರು ನನಗೆ. ಕರ್ನಾಟಕದವ್ರ ಹತ್ರ ಒಂದು ನೆಗೆಟಿವ್ ಪಾಯಿಂಟ್ ಇದೆ ಸರ್ ಅಂತ ಹೇಳಿದ್ರು. ಪಾಪ ಅವರು ಕರ್ನಾಟಕದವರೇ, ಕನ್ನಡನೇ ಮಾತಾಡ್ತಾರೆ, ಬಟ್ ಅವ್ರ ತಲೆಯಲ್ಲಿ ಕೂತ್ಕೊಂಡಿದೆ ಕರ್ನಾಟಕದವರು ಹಿಂಗೆ ಅಂತೇಳಿ. ಅದೇ ಹೇಳಿದ್ದು, ಆ ಥರ ತೊಗೋತೀವಿ. ಆಮೇಲೆ ನಾನು ಬಿಡಿಸಿ ಹೇಳ್ತೀನಿ, ನೋಡಪ್ಪ ಒಬ್ಬರು ಸರಿ ಇಲ್ಲ ಅಂತ ಆ ಜಾತಿನ ಅಥವಾ ಆ ಭಾಷೆನ ಆ ಒಂದು ವರ್ಗನೇ ಗಂಡಸರುಗಳೇ ಸರಿ ಇಲ್ಲ ಅನ್ನೋದಿಲ್ಲ, ತಪ್ಪು. ರಾಮ ಇರ್ತಾನೆ, ರಾವಣನೂ ಇದ್ದಾನೆ, ಕೃಷ್ಣ ಇರ್ತಾನೆ, ಧರ್ಮರಾಯ ಇರ್ತಾನೆ, ದುರ್ಯೋಧನನೂ ಇರ್ತಾನೆ, ಎಲ್ಲ ಥರದ ಜನಗಳು ಮಿಕ್ಸ್ ಇದು. ಇಲ್ಲಿ ಒಂದು ಚೆನ್ನಾಗಿ ಏನು ಅರ್ಥ ಮಾಡೋದು ಸರ್, ನಾನು ಯಾವಾಗಲೂ ಹೇಳೋದು ಇವ್ರಿಗೆ, ಭೂಮಿ ಒಂದೇ ಥರ ಇಲ್ಲ. ಈ ಭೂಮಿಯಲ್ಲಿ ಎಲ್ಲ ಇದೆ, ಹುಳಿ ಇದೆ, ಖಾರ ಇದೆ, ನಿಮಗೆಲ್ಲ ಸಿಗೋ ವಸ್ತುಗಳಲ್ಲಿ ಮಣ್ಣು ಒಂದೇ. ಒಂದು ಹುಳಿ ಇರುತ್ತೆ, ಒಂದು ಖಾರ ಇದೆ, ಒಂದ್ ಕಡೆ ಜ್ವಾಲಾಮುಖಿ ಇದೆ, ಒಂದ್ ಕಡೆ ಪ್ರಪಾತ ಇದೆ, ಒಂದ್ ಕಡೆ ಗುಡ್ಡ ಎಲ್ಲ ಇದೆ, ಗುಡ್ಡ ಬೆಟ್ಟ ಫ್ಲಾಟ್ ಆಗಿಲ್ಲ. ಇಲ್ಲಿ ವೆರೈಟೀಸ್ ಇದೆ, ಒಂದು ಮರದ ಥರ ಇನ್ನೊಂದು ಮರ ಇಲ್ಲ. ಒಂದು ಸಲ ಗಾಳಿ ಇರುತ್ತೆ, ಇನ್ನೊಂದು ಸಲ ಬಿಸಿಲಿರುತ್ತೆ, ಒಂದು ಕಾಲದಲ್ಲಿ ಮಳೆ ಬರುತ್ತೆ, ಈ ಥರ ವೆರೈಟೀಸ್ ಇರೋದೇ ಭೂಮಿ. ಒಬ್ಬ ಕುಳ್ಳಿಗಿರ್ತಾನೆ, ಇನ್ನೊಬ್ಬ ಹೈಟ್ ಬೆಳಿತಾನೆ, ಅವರವರು ಇದಕ್ಕೆ ಹೋಗ್ತಾ ಇರುತ್ತದು. ಸೊ ಇಲ್ಲಿ ವೆರೈಟಿ ಇದ್ದಿದ್ದರಿಂದ ಎಲ್ಲರೂ ಒಂದೇ ಅಂತ ಹೇಳೋಕೆ ಆಗೋದೇ ಇಲ್ಲ ಅಂತ. ಆಮೇಲೆ ಅದಾದ ಆಹಾರಗಳಿಗೆ ತಕ್ಕಂಗೆ ಇವರು ಎಲ್ಲ ಬದುಕುಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಅವ್ನಿಗೆ ಅದೇ ಫೇವ್ರೇಟು, ಇನ್ನೊಬ್ಬನಿಗೆ ಸಿಕ್ಕಾಪಟ್ಟೆ ಖಾರ ತಿನ್ನೋದೇ ಫೇವ್ರೇಟ್, ಇನ್ನೊಬ್ಬನಿಗೆ ಹುಳಿ ತಿನ್ನಬೇಕು, ಎಲ್ಲದಕ್ಕೂ ಉಳಿಬೇಕು, ಈ ಥರ ಹೋಗುತ್ತದು. ಇದೇ ಥರ ಒಬ್ಬೊಬ್ಬರು ಒಂದಿದೆ. ನೋಡಿ ಹುಳಿ ತಿನ್ನೋರು ಎಲ್ಲರೂ ಹುಳಿ ತಿನ್ನೋರು ಅಂತಾಗಲ್ಲ, ಇನ್ನೊಬ್ಬ ಸ್ವೀಟ್ ಇಷ್ಟಪಡ್ತಾನೆ, ಈ ಥರ ಹೋಗುತ್ತೆ. ಅದರಿಂದ ಅದು ನಾವು ಇದು ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಇದನ್ನೇನು ಹೇಳಕ್ಕೆ ಹೋದೆ ಅಂತಂದರೆ, ಅವಾಗ ಅವ್ರು ಹೇಳಿದ್ರಲ್ಲ, ಬಂದಿದ್ರಲ್ಲ ಒಬ್ಬರು ನೆಗೆಟಿವ್ ಯೋಚನೆ ಅವರಿಗೆ, ಬಿಕಾಸ್ ಆಫ್ ಆತಂಕಗಳು. ಆಮೇಲೆ ಏನಂದರೆ ಆ್ಯಂಬುಲೆನ್ಸ್ ಹೋಗ್ತಾ ಇರುತ್ತೆ ನೋಡಿಕೊಂಡು ಅಂತ ಅವ್ರಿಗೆ ಸಮಾಧಾನ ಮಾಡ್ತಾ ಹೇಳಿದೆ. ಇಲ್ಲಿವರೆಗೂ ಬಂತು ಫಸ್ಟ್ ಮೈಂಡ್ ಕ್ಲಿಯರ್ ಮಾಡೋದು ಅನ್ನೋ ವಿಷಯ ಸಮಾಧಾನ ಮಾಡಿದೆ. ನೋಡ್ರಿ, ಒಂದು ವಿಷಯ ಹೇಳ್ತೀನಿ, ಒಂದು ಸೆಕೆಂಡ್ ನೀವು ಹೆಚ್ಚಿಗೆ ಬದುಕೋಕ್ಕಾಗಲ್ಲ ನಿಮಗೆ, ನಿಮ್ಮ ಆಯಸ್ಗಿಂತ. ಏನು ಅಂತಿದೆಯೋ ಅದು ಗೊತ್ತಿಲ್ಲ, ಯಾವ ಕಾರಣಕ್ಕೆ ಅದು ಅಲ್ಲಿಗೆ ಫಿಕ್ಸ್ ಆಗಿದೆ ಗೊತ್ತಿಲ್ಲ. ನಿಮ್ಮ ಆಹಾರದಿಂದ ಹಿಡಿದು ನಿಮ್ಮ ಜೀನ್ಸಿಂದ ಹಿಡಿದು ಎಲ್ಲ ಸೇರಿ ನಿಮ್ಮೊಂದಿಷ್ಟು ಅಂತಿರುತ್ತಲ್ಲ, ಅದು ಯಾವ್ಯಾವುದೇ ಕಾರಣದಲ್ಲೂ ನಾನು ಇದುವರೆಗೂ ನೋಡ್ದಂಗೆ ಆ ಗಟ್ಟಿತನ ಅಥವಾ ನಿಮ್ಮ ಮೈಂಡಿನ ಚುರುಕುತನದಿಂದ ನೀವು ಅದರಿಂದ ಪಾರಾಗ್ತೀರ. ಎಂಥ ಆಕ್ಸಿಡೆಂಟ್ ಯಾರು ಬಂದು ಗುದ್ದಿದ್ರು ಹೆಂಗೆ ಮಾಡಿ ಆರಾಮಾಗಿ ನಡ್ಕೊಂಡು ಹೋಗೋ 1000 ರೀಲ್ಸ್ ಇದೆ. ಹುಲಿನೇ ಬಂದು ರೌಂಡ್ ಹಾಕ್ಕೊಂಡು ಹೋಗೋದು ಇದೆ ನೋಡಿಕೊಂಡು ಸುಮ್ಮನೆ, ಈ ಥರದ್ದೆಲ್ಲ ನೋಡ್ತೀವಿ. ಸೊ ಸಾಯಬೇಕು ಅಂತ ಸಾಯುವಂಥ ವಿಷಯ ಅನ್ನೋದ್ರೆ ಒಂದು ಸೈಕಲ್ ಸುಮ್ಮನೆ ಹಿಂಗೆ ಟಚ್ ಆದರೆ ಅಂತ ಎದುರುಬಿಟ್ಟು ಸತ್ತೋಗ್ತಾರೆ. ಕಾರಣಗಳೇ ಬೇಕಾಗಿಲ್ಲ. ಸೊ ಇದು ಒಳಗಡೆ ಮೈಂಡ್ ಹೆಂಗೆ ವರ್ಕ್ ಆಗ್ತಿದೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನೀವು ಸುಮ್ಮನೆ ಅದನ್ನ ಯಾಕಂತ ಅರ್ಥ ಮಾಡ್ಕೋತೀರಾ ನೋಡಿ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಹೇಳಿದೆ. ಈ ಪ್ರಕೃತಿ ಶಕ್ತಿಗಳಿಂದ ನಾವಿಲ್ಲಿದ್ದೀವಿ. ನಾವು ಅಂದರೆ ಎಲ್ಲ ಜೀವಿಗಳು, ಬರೀ ಮನುಷ್ಯರಲ್ಲ. ಯಾಕೆ ಅಂದರೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಜೀವಗಳಿಲ್ಲ ನಮ್ಮ ಸೌರವ್ಯೂಹದಲ್ಲಿ. ಅಲ್ಲೆಲ್ಲ ಇರ್ಬೋದು, ಇನ್ನೆಲ್ಲ ಹುಡುಕ್ಬೇಕಾದ. ಆಮೇಲೆ ಇಲ್ಲಿಲ್ಲ, ಏನೋ ಹುಡುಕ್ತಾ ಇದ್ದಾರೆ ಇದು ಅಂತ, ಬಟ್ ಜೀವಿಗಳಿಲ್ಲ. ಯಾಕೆ ಇಲ್ಲಿದ್ದಾವೆ ಅಂದರೆ ಇಲ್ಲಿ ಪಂಚಭೂತಗಳು ಅಂತ ಏನು ಕರಿತೀವಿ, ಬೆಂಕಿ, ಗಾಳಿ, ಬೆಳಕು, ಸಸ್ಯಗಳು ಎಲ್ಲ ಇದೆ. ಇಲ್ಲಿ ನೀರು, ನಮಗೆ ಒಂದು ಜೀವಿಗೆ ಏನು ಬೇಕು ಅವೆಲ್ಲ ಇದೆ. ಸೊ ಇವೆಲ್ಲ ಇರೋದ್ರಿಂದ ಇವುಗಳ ಇದೆಲ್ಲ ಒಂದು ಟೋಟಲ್ ಶಕ್ತಿ ಅಂದ್ಕೊಂಡ್ರೆ, ಈ ಶಕ್ತಿಯಿಂದ ನಾವು ಹುಟ್ತೀವಿ. ಹೆಂಗೆ ಹುಡ್ತವೆ ಅಂತ ಹೇಳ್ಬಿಟ್ಟು ಬೇರೆ ಅದೇ, ಬಟ್ ಇಲ್ಲಿ ಈ ಶಕ್ತಿಗಳಿಂದ ಹುಟ್ತೀವಿ. ಈ ಶಕ್ತಿ ಇಲ್ಲದೆ ನಾವು ಬದುಕೋಕ್ಕಾಗೋದೇ ಇಲ್ಲ. ಒಂದು 5 ನಿಮಿಷ ನಾವು ಮೂಗಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 3 ದಿವಸ ನೀರು ಬಿಟ್ಟರೆ ನಮ್ಮ ಫುಲ್ ಡಿಹೈಡ್ರೇಟ್ ಆಗಿಬಿಡ್ತೀವಿ, ಆಗಲ್ಲ. ಸೊ ಅದರಿಂದ ತುಂಬ ತಲೆ ಕೆಡಿಸ್ಕೊಬಿಡಿ. ಇದರಿಂದ ಹುಟ್ಟಿದ್ದೀವಿ, ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಹುಟ್ಟಿದ್ದೀವಿ. ಆ ಲೆಕ್ಕಾಚಾರ ನಮಗೆ ಬೇಕಾಗಿಲ್ಲ. ಇರೋಷ್ಟು ದಿವಸ ನಾನು ಚೆನ್ನಾಗಿರಬೇಕು, ಇರೋಷ್ಟು ದಿವಸ ಇದನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೋತೀನಿ. ನೀರು ಚೆನ್ನಾಗಿ ಉಪಯೋಗಿಸ್ತೀನಿ, ಬೆಂಕಿ ಇದೆ, ಏನು ಬೇಕಾದ್ರೂ ಬಿಸಿ ಮಾಡು, ಅದು ಮಾಡು, ಏನು ವೆಜ್ಜು ನಾನ್ ವೆಜ್ ನಿಮ್ಗೆ ಏನು ಬೇಕಾ ಎಲ್ಲ ಇಲ್ಲ ಇಲ್ಲಿ. ಅದು ಇಟ್ಕೊಂಡು ಕೊನೆಗೆ ನಾವು ಪಂಚಭೂತಗಳಲ್ಲಿ ಲೀನವಾಗ್ಬಿಡ್ತೀವಿ. ಮತ್ತೆ ಎಲ್ಲೋಯ್ತು ಆತ್ಮಗೀತ್ಮ ಅಲ್ಲ, ಅದು ಮತ್ತೆ ಎಲ್ಲಿಂದ ಎಲ್ಲ ಬಂತೋ ಅದೆಲ್ಲವೂ ನಮ್ಮಲ್ಲಿದೆ. ನಮ್ಮಲ್ಲಿ ಗಾಳಿ ಇದೆ, ಆಹಾರ ಇದೆ, ಮಾಂಸ ಇದೆ, ಎಲ್ಲ ಇದೆ ನಮ್ಮದು. ಎಲ್ಲ ಮತ್ತೆ ಅದು ಹಾಗೆ ಲೀನ ಆಗಿ ಸುಟ್ಟಾಕ್ಬಿಡ್ತಾರೋ ಏನೇನೋ ಆಗ್ತಾರೆ. ಮತ್ತು ಅದು ಇನ್ನೊಂದು ರೂಪದಲ್ಲೆಲ್ಲೋ ಎಲ್ಲ ಕಡೆ ಮಿಕ್ಸ್ ಆಗೋಯ್ತು. ಇದು ಸರ್ ನೀವು ಹೇಳಿದ್ದನ್ನು ತಲೆಗೆ ಕೂತ್ಕೊಂತು. ಅಂದರೆ ಲೀನ ಆಗಬೇಕಲ್ವ ಸರ್, ಸತ್ತೋಗೋದು ಗ್ಯಾರಂಟಿ ಆಯ್ತಲ್ಲ ಸರ್, ಮತ್ತೆ ಅದಕ್ಕೆ ಜೋತ್ಕೊಂಡ್ಬಿಟ್ರು. ನಾನು ಇದನ್ನು ಕೂಲಾಗಿ ಸಪ್ರೇಟಾಗಿ ಅಲ್ಲಿಗೆ ನಾನೊಂದು ಡಿಸೈಡ್ ಮಾಡಿದೆ, ಇನ್ನು ಈ ನೆಗೆಟಿವ್ ಇರೋದ್ರೆ ಈ ವಿಷಯ ಹಿಂಗೆ ಮಾತಾಡಲೇಬಾರ್ದು ಅಂತ. ತುಂಬ ಹಿಂದೆ ಇದಾಗಿದ್ದೊಂದು ಹೇಳಿದ್ರದೆಲ್ಲ ನೆಗೆಟಿವ್ ಹುಡುಕ್ತಾರೆ ಅವರು. ಎಲ್ಲ ಚೆನ್ನಾಗಿದ್ದಾರೆ, ನಿಮ್ಮ ಕೈ ಇದೆ ಒಂದು ಸ್ವಲ್ಪ ಏನು ಸರ್ ಏನು ಅಂತ, ಅಲ್ಲ ನಿಮ್ಮ ಕೈ ನೋಡಿ ಇದು ನೀವು ಉಗುರು ಕಟ್ ಮಾಡಬೇಕು ಸಾರ್ ಅಂತ ಹಿಂಗೆ. ಇನ್ನೇನಾರು ಒಂದು ಒಳ್ಳೆ ವಿಷಯಕ್ಕೆ ಅಂತ ಹೇಳಿದ್ರು ಕೂಡ ಒಂದು ಇದಕ್ಕೆ ನೆಗೆಟಿವ್ ಹುಡುಕ್ತಿರ್ತಾರೆ. ಸೊ ಇದೆಲ್ಲ ಇದ್ರೂ ಎಷ್ಟೇ ಯಾವುದೇ ಫೋಬಿಯಾ ಇರಲಿ, ಆತಂಕ ಇರಲಿ, ಇದಿರಲಿ, ಸೈಕಾಟ್ರಿಸ್ಟ್ ಮೀಟ್ ಮಾಡಿ ಎಲ್ಲ ಮಾಡಿ ಏನಾರ ಮಾಡಿ, ಆದರೆ ಫಸ್ಟ್ ಥಿಂಗು ನಿಮ್ಮ ಮನಸ್ಸನ್ನು ನಾವು ಮಾಡೋದು ಫಸ್ಟು ಮನಸ್ಸನ್ನು ಸ್ವಲ್ಪ ಕೂಲ್ ಮಾಡೋದು. ಕೂಲ್ ಮಾಡಿ ಕಾಮ್ ಮಾಡಿ ಹೆಂಗೆ ಅದು ಎಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆ ಥರದ್ದೊಂದು ಕೌನ್ಸಿಲಿಂಗ್ ಬೇಕಾಗುತ್ತೆ ಪರ್ಫೆಕ್ಟಾಗಿ. ಅದಾದಮೇಲೆ ಒಂದು ಥೆರಪಿ ಅಂತ ಮಾಡ್ತೀವಿ, ಅದನ್ನು ತೆಗಿಯೋದಕ್ಕೆ ಏನು ಮಾಡಬೇಕು ಒಳಗಡೆ ಎಕ್ಸೈಸ್ ಅಂತ. ಸೊ ಈ ಥರ ಮಾಡೋದ್ರಿಂದ ಒಂದು ಕಂಟ್ರೋಲಿಗೆ ಬಂದುಬಿಡುತ್ತೆ ಅವ್ರಿಗೆ. ಅದರಲ್ಲಿ ನಾನು ಈ ಥರದ ಪಾಠಗಳೆಲ್ಲ ಕಲ್ತ್ಕೊಂಡೆ. ಸಣ್ಣ ನೆಗೆಟಿವ್ ಹೇಳೋಂಗಿಲ್ಲ ಸರ್ ಅವ್ರಿಗೆ.
ಅದನ್ನು ತನಗೆ ಅಂತ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಈ ಥರದ್ದೆಲ್ಲ ಇದೆ. ಸೊ ಹಾಗೆ ನಾವು ಭಯದ ಬಗ್ಗೆ, ಆತಂಕದ ಬಗ್ಗೆ ಮತ್ತು ನೆಗೆಟಿವಿಟಿ ಬಗ್ಗೆ ಎಲ್ಲ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮದಿರಲ್ಲ ಒಂದೇ ಫ್ಯಾಮಿಲಿಯವರು, ನೆಗೆಟಿವಿಟಿ, ಭಯ, ಆತಂಕ ಎಲ್ಲ 2-3 ಪಾಠಗಳನ್ನ ಸರ್ ನೆಗೆಟಿವಿಟಿ ಬಗ್ಗೆ ಹೇಳ್ತೀನಿ. ನೆಗೆಟಿವ್ ಥಿಂಕಿಂಗ್ ಸರ್ ನನಗೆ ಬೇಡ ಅಂದರೆ ಬರುತ್ತೆ ಅಂತ. ಬೇಡ ಅಂದ್ರೆ ಬರೋದು ಅದು. ಫಸ್ಟ್ ಥಿಂಗ್ ಅವ್ರು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಬೇಕು ಅಂದರೆ ಬರಲ್ಲ ಅದು. ಇದು ಮಾತ್ರ ನನಗೆ ಬರಬಾರ್ದು ಅಂದ ತಕ್ಷಣ ನೆಕ್ಸ್ಟ್ ಠಗಾರ್ ಅಂತ ನಾಳೆ ಎಲ್ಲ ಇದಾಗಿದ್ದು ನಿನಗೆ ಅಂತ ಬಂದ್ಬಿಡುತ್ತೆ ಅವನಿಗೆ. ಬೇಡ ಅಂದ್ಕೋಬೇಡಿ, ಜಸ್ಟ್ ನೆಗ್ಲೆಕ್ಟ್ ದೆಮ್. ಇದು ತುಂಬ ಜನಕ್ಕೆ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ. ನೆಗ್ಲೆಕ್ಟ್ ಮಾಡ್ತೀನಿ ಸರ್ ಆದರೂ ಬರುತ್ತೆ ಅಂತ ನನ್ನ ಹತ್ರ ಬಂದು ಹೇಳ್ತೀಯಲ್ಲ, ಹಂಗಾದ್ರೆ ನೀನು ಸೀರಿಯಸ್ಸಾಗಿ ತೊಗೊಂಡಿದ್ದೀಯಾ ಅಂತ ಆಯಿತು ಅಂತ. ನೆಗ್ಲೆಕ್ಟ್ ಏನಾಗುತ್ತೆ, ಬರುತ್ತಾ ಬರಲಿ, ಕಾಲ ಮೇಲೆ ಕಾಲ ಏನಪ್ಪ ಏನು ಮಾಡುತ್ತದು ನಿನಗೆ, ಒಂದು ಚೆನ್ನಾಗಿ ಯೋಚನೆ ಮಾಡಪ್ಪ ಅಂತ ಹೇಳೋದು. ಅದು ಕೈ ಇಲ್ಲ ಕಾಲಿಲ್ಲ, ಅದು ನೀನು ಕುತ್ತಿಗೆ ಇಸ್ಕಲ್ಲ, ಅದು ನಿನಗೆ ಹೊಡೆಯಲ್ಲ. ನಿಂದೇ ಯಾವುದೋ ಒಂದು ಕೆಟ್ಟ ಆಲೋಚನೆ, ಎಲ್ಲೋ ಇದ್ದಿದ್ದು, ಯಾರೋ ಬೈದಿದ್ದು, ಯಾವುದೋ ಒಂದು ಅಸಹಾಯಕತೆ, ಒಂದು ನೋವು, ಅವಮಾನ, ಏನೋ ಒಂದಿದೆ ನಿಂದು ಹಳೆಯದು, ಅದು ತಿರ್ಗಾ ಬರ್ತಾಯಿದೆ. ಬರಲಿ, ಏನು ಮಾಡುತ್ತೆ ಅಂತ ಒಂದು ಧೈರ್ಯ ತಗೋ. ಫಸ್ಟ್ ಏನಾಗುತ್ತೆ ನೋಡೋಣ, ಕೂತ್ಕೋ. ಅದು ಹೇಳ್ತೇವೆ, ನೋಡು ನಿನ್ನ ಕೈಲಿ ಆಗಲ್ಲ ಬಿಡು, ನೀನು ನೋಡು ಅವ್ನು ಹಂಗೆ ಅಂದ್ಬಿಟ್ಟ, ಹಿಂಗೆ ಮೋಸ ಮಾಡ್ಬಿಟ್ಟ, ನೀನು ನಂಬಿರೋನು ಫ್ರೆಂಡು, ನೋಡು ಹಿಂಗಾಯ್ತು ಅಲ್ವಾ, ಹೌದು ಅನ್ನೋ ಬದಲು ಹೌದು, ಆಮೇಲೆ ಇನ್ನೇನಪ್ಪ ಇನ್ನೇನು ಹೇಳು ಏನೇನು ಹೇಳು. ನೀನು ಧೈರ್ಯವಾಗಿ ಚಾಲೆಂಜ್ ತೊಗೊಂಡು ಹತ್ರ ಮಾತಾಡು ಮನ್ಸಿನ ಜೊತೆ. ಅಲ್ಲ ಅದಾದ ನೋಡು, ನಿಮ್ಮ ಮನೆಯವರೇ ನಿನ್ಗೆ ಹೊರಗೆ ಹಾಕ್ಬಿಟ್ರು, ಹೌದು, ಆಮೇಲೆ ನೀನು ಬಗ್ಗಲ್ಲ ಅಂದರೆ ಅದು ಬಗ್ಗುತ್ತೆ, ನೀನು ಬಗ್ಗಿದ್ರೆ ಅದು ಸವಾರಿ ಮಾಡುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳೋ ಬಂದಿದ್ರೆ ಕೆಲವ್ರಿಗೆ ಅದು ಅರ್ಥ ಆಗುತ್ತೆ. ಆಮೇಲೆ ಹಂಗೂ ಹೇಳ್ತೀನಿ, ಒಂದು ಮೆಂಟಲ್ ಡಸ್ಟ್ಬಿನ್ ಇಟ್ಕೊಂಬಿಡಿ ಅಂತ. ಇದು ಬಂತ ಈ ಥಾಟು, ಬಾಪ ಕಾಯ್ತಾ ಇದ್ದೆ ಬಾ ಅನ್ನೋ ತೊಗೊಂಡೋಗಿ ಬಿಸಾಕ್ಬಿಡೋದು ಮನಸ್ಸಲ್ಲೇ. ಎಷ್ಟು ಸಲ ಬೀಸಾಕ್ತೀವಿ, ಒಂದು 8 ಸಲ ಬೀಸೋದು, ಇನ್ನು ಬರಲ್ಲ ಅದು. ಯಾವಾಗ ಹೆದರ್ಕೊಂಡು ಹೋಗ್ತೀವಿ ನಾಯಿ ಅಟ್ಟಿಸ್ಕೊಂಬರುತ್ತೆ ನಮಗೆ. ನಾವು ಸ್ವಲ್ಪ ತಿರುಗೋದಕ್ಕೆ ಫೇಸ್ ಮಾಡೋದು ಕಲೀಲೇಬೇಕು ನಾವು. ಇಲ್ಲಿ ಹೆದರಿದ್ರೆ ಹೋಯ್ತು, ಎದುರಿಸ್ಬೇಕು ಅನ್ನೋದಕ್ಕೇ. ಹೆದರಿಸ್ತಾನೆ ಇರೋರೆ ಈ ಜಗತ್ತೆಲ್ಲ ಹಂಗೇ. ನೀವು ಬರೀ ಥಾಟಲ್ಲ, ಈ ರೌಡಿ ಬಂದು ಫಸ್ಟಿಂಗ್ ನೋಡ್ತಾನೆ, ಯಾರು ಹೆದರ್ತಾರೆ ಅನ್ನೋ ಅಂತಾನೆ ಫಸ್ಟ್ ಹೋಗೋದು ಅವನು. ಇನ್ನೊಬ್ಬ ಮಚ್ಚಿಟ್ಕೊಂಡಿರೋದು ಫಸ್ಟ್ ಹೋಗಲ್ಲ ಅವನು. ಯಾಕೆ ಬೇಕು ಇವನು ಏನು ಕತೆ ಯಾರಿಗೂ ಗೊತ್ತು ಅಂತ. ಅವ್ನು ಹೆದರೋರು ನೋಡ್ತಾನೆ, ಅಂತಾರೆ ಬರ ಇಲ್ಲಿ ಅಂತ ಕರಿತಾನೆ ಅವ್ನು ಫಸ್ಟ್, ಕೊಡೋ ದುಡ್ಡು ಅಂತ. ಈ ಥರ ಹೋಗುತ್ತೆ. ಸೊ ಹೆದರಬೇಡಿ ಯಾವುದಕ್ಕೂ. ಒಂದು ದಿವಸ ಫೇಸ್ ಮಾಡಬೇಕು ನಾವು. ಎಷ್ಟು ದಿವಸ ಅಂತ ಅವನು ದುಡ್ಡು ಕೊಡ್ತೀರಾ, ಎಷ್ಟು ಅಂತ ತಲೆ ಬಾಗ್ಸಾಗುತ್ತೆ, ಭೂಮಿ ಹೊರಗಾಗುತ್ತೆ, ಆಮೇಲೆ ತಲೆ ಎತ್ತಲೇಬೇಕು, ಅದು ಮೊದಲೇ ಮಾಡಿಬಿಡಿ ಅಂತಿಲ್ಲ. ಒಂದು ಸಮಾಧಾನ ಮಾಡಿ ಆಮೇಲೆ ಅವ್ರವ್ರ ರೀತಿಯಲ್ಲಿ ಅವ್ರಿಗೆ ಹೇಳಬೇಕಾಗತ್ತೆ, ಅವ್ರವ್ರ ಸಮಸ್ಯೆಗಳು ತಂಗಿರುತ್ತೆ. ಬಟ್ ಬೇಸಿಕಲಿ ಇಷ್ಟೇ ವಿಷಯ ಇದರಲ್ಲಿರೋದು. ಸರ್, ಇದಕ್ಕೆ ಚೈಲ್ಡ್ಹುಡ್ ಟ್ರಾಮಾಗಳು ಕೂಡ ಕೆಲವೊಂದ್ಸಲ ಕಾರಣ ಆಗುತ್ತೆ, ಭಯ ಇದಕ್ಕೆಲ್ಲ. ಹೌದು, ಅಂದರೆ ತಂದೆ ತಾಯಿಗಳು ಯಾವ ಥರ ಅವ್ರ ಮಕ್ಕಳನ್ನ ಬೆಳೆಸಿರ್ತಾರೆ ಅದೆಲ್ಲವೂ ಕೂಡ. ಅದೇ ಟ್ರಾಮಾಗಳ್ದು ಏನಾಗುತ್ತೆ ಅಂದರೆ ಸರ್, ಅದು ಸ್ವಲ್ಪ ಡೀಪಾಗಿ ಆಗೋದ್ರಿಂದ. ಅಂದರೆ ಚಿಕ್ಕ ಮಕ್ಕಳಾಗಿರುವಾಗ ಅವನ ಫ್ರೆಂಡ್ ಮೇಲೆ ಒಂದೇನೋ ಬಸ್ ಹರಿದೋಯ್ತು, ಅಥವಾ ಒಬ್ಬ ಜಾರ್ಬಿಟ್ಟು ದುಡ್ಡು ಇದರಲ್ಲಿ ಬಿದ್ದುಬಿಟ್ಟ ಪ್ರಪಾತದಲ್ಲಿ, ಆ ಥರದ್ದೆಲ್ಲ ನೋಡಿಬಿಟ್ರೆ ಅವ್ರಿಗೊಂದ್ಸಲ ಅದು ಆ ಶಾಕಿಂಗ್ ಅಂತಾರಲ್ಲ, ಅದಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅದು ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರು ಅದೊಂದು ವಿಷಯ ಬರ್ತಾ ಇರುತ್ತೆ. ಬಟ್ ಅವೆಲ್ಲ ಏನಂದರೆ ಟೈಮ್ ಇಸ್ ದ ಬೆಸ್ಟ್ ಹೀಲರ್ ಅಂತ ಒಂದು. ಇನ್ನೊಂದು ಏನಂದರೆ ಅವರು ಸ್ವಲ್ಪ ಬಿಡಿಸಿ ಹೇಳಬೇಕು. ಏನಪ್ಪ ನಾನು ಬಿಡಿಸಿ ಹೇಳ್ತೀನಿ ಅಂದರೆ, ನಮ್ಮ ಜೀವನದಲ್ಲಿ ಏನಾರು ಆಗಿರಲಿ ಸರ್, ನಮ್ಮ ಜೀವನ ಅದೆಲ್ಲದಕ್ಕಿಂತ ದೊಡ್ಡದು. ಅವೆಲ್ಲ ನಡೆಯೋ ಘಟನೆಗಳು. ನನ್ನ ಜೀವನ ನಾನು ಕಟ್ಕೊಳ್ಳೇಬೇಕು. ಈಗ 2 ದಿವಸ ಅಂತ ಒಂದು ಈ ಪ್ರಾಣಿಗಳು ನೋಡಿ, ಮರಿ ಸತ್ತೋದ್ರೆ ಅದ್ರ ಜೊತೆ 2 ದಿವಸ ಓಡಾಡ್ತಾರೆ. ನೆಕ್ಸ್ಟ್ ಅದಕ್ಕೆ ಹೊಟ್ಟೆ ತಿನ್ಬೇಕದು, ಹೋಗಲೇಬೇಕದು, ಹೋಗುತ್ತೆ ಅದು ಬಿಟ್ಬಿಟ್ಟು. ಸೊ ನಾವು ಸ್ವಲ್ಪ ಇಷ್ಟು ಬುದ್ಧಿವಂತರಿಂದ ಯೋಚನೆ ಮಾಡಪ್ಪ, ಇದಿದೆ ಎಲ್ಲ ಜೀವನದಲ್ಲೂ ಆಗುತ್ತೆ, ಸ್ವಲ್ಪ ಹುಷಾರಾಗಿ ನೀಟಾಗಿ ಖುಷಿಯಾಗಿರೋದನ್ನು ಕಲಿತ್ಕೋ ಅಂತ. ಸೊ ಹಾಗೆ ನಾವು ಭಯದ ಬಗ್ಗೆ ಮತ್ತು ಆತಂಕದ ಬಗ್ಗೆ ಮತ್ತು ನೆಗೆಟಿವಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದನ್ನು ಹ್ಯಾಂಡಲ್ ಹೇಗೆ ಮಾಡಬೇಕು, ಅದನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಪ್ರವೀಣ್ ನಾಯಕ್ ಅವರು ತುಂಬ ಚೆನ್ನಾಗಿ ಹೇಳಿದರು. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅಷ್ಟೇ, ನಿಮ್ಮ ಅನಿಸಿಕೆಗಳು ಮತ್ತು ಪ್ರಶ್ನೆಗಳಿಗೆ ಸ್ವಾಗತ. ನಿಮಗೇನಾದರೂ ಅನುಮಾನಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಬಟ್ ಒಂದು ಮಾತನ್ನು ಹೇಳಬೇಕು, ಏನಂದರೆ ಅವ್ರು ಅದನ್ನು ಹೇಳಿದ್ರು ಕೂಡ, ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್, ಡೋಂಟ್ ಬಿ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಅಂತ. ಏನೇ ಪ್ರಾಬ್ಲಮ್ ಕೊಟ್ಟರು ಅದರಲ್ಲೊಂದು ಸೊಲ್ಯೂಷನ್ ಹುಡುಕಿ. ಏನೇ ಸೊಲ್ಯೂಷನ್ ಕೊಟ್ಟರು ಕೂಡ ಅದನ್ನು ಪ್ರಾಬ್ಲಮ್ ಹುಡುಕಬೇಡಿ. ಓಕೆ, ಸೊ ಆ ಥರ ಮಾಡ್ತಾಯಿದ್ರೆ ನಿಮ್ಗೆ ಲೈಫಲ್ಲಿ ಏನೂ ಮಾಡೋಕ್ಕೂ ಆಗಲ್ಲ. ಯಾರೇ ಏನೇ ಪರಿಹಾರ ಕೊಟ್ಟರು ಕೂಡ ಅದಕ್ಕೊಂದು ಸಮಸ್ಯೆ ಹುಡುಕೋದ್ರಲ್ಲಿ ಅರ್ಥ ಇಲ್ಲ. ಯಾರೇ ಏನೇ ಸಮಸ್ಯೆ ಕೊಟ್ಟರು ಕೂಡ ಅದಕ್ಕೊಂದು ಪರಿಹಾರ ಹುಡುಕಿ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ನೀವು ಇನ್ನೊಂದು ಮುಖ ಇರುತ್ತೆ. ಈಗ ನಾನು ಭಯದ ಬಗ್ಗೆನೇ ಒಂದು ಮುಖ ಹೇಳಿದ್ನಲ್ವಾ, ಭಯ ಅನ್ನೋದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್. ಅದನ್ನು ಕೂಡ ನಾವು ಸ್ವಾಗತಿಸೋಣ, ಅತಿ ಆಗದೇ ಇರೋ ಹಾಗೆ ನೋಡ್ಕೋಣ. ಸೊ ಪ್ರವೀಣ್ ನಾಯಕ್ ಸರ್, ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಇನ್ನೊಂದೇನು ವಿಷಯ ಅಂದರೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳ ಆಳ ಆಮೇಲೆ ಸಮಸ್ಯೆಗಳನ್ನ ತಗೊಳ್ಳೋ ರೀತಿ ಬೇರೆ ಬೇರೆಯವರಿಂದ ಇದನ್ನು ಕಸ್ಟಮೈಸೇ ಮಾಡಬೇಕಾಗುತ್ತೆ. ಈ ಜನರಲ್ಲಾಗೂ ಎಲ್ಲರೂ ಹಿಂಗಿರಿ ಅಂತಂದ್ರೆ, ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಸರ್, ಹಂಗೆ ಬಂದ್ಬಿಡ್ತದು. ಅದಕ್ಕೋಸ್ಕರ ಇದು ಬರೋದು ಏನಂದರೆ ಇಂಡಿವಿಜುವಲ್ ಆಗಿ ಆಗಬೇಕಿದು. ಈಗ ಮಾತ್ರೆ ಆದರೆ ನೀವು ಒಬ್ಬರಿಗೆ ಕೊಡೋದು, ಟೈಫಾಯ್ಡಾ ಎಲ್ಲರಿಗೂ ಒಂದೇ ಮಾತ್ರೆ ಕೊಡ್ತಾರೆ. ಕೊರೋನಾಗ ಒಂದೇ ಥರದ ಇದಂಗಿಲ್ಲ. ಮೈಂಡ್ ಎಷ್ಟು ವೇರಿ ಆಗುತ್ತೆ ಅಂದರೆ,
ಯುನೀಕ್ ಅನ್ನೋದು ಇಲ್ವೇ ಇಲ್ಲವೋ ಅಲ್ಲ, ಎಲ್ಲವೂ ಯುನೀಕ್, ಯಾವುದು ಕಂಪೇರ್ ಮಾಡೋಕ್ಕಾಗದಿರೋ ಅಷ್ಟು ಮಟ್ಟಿಗೆ ಬೇರೆ ಬೇರೆ ಇದೆ. ಎಸ್, ಇನ್ನು ಪ್ರವೀಣ್ ನಾಯಕ್ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮಾನಸ ಹೀಲಿಂಗ್ ಸೆಂಟರ್ ಅಂತ. ಆಸಕ್ತರು ಅಥವಾ ಅವಶ್ಯಕತೆ ಇದ್ದರೂ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.